ನಡೆಯೋಕ್ಕಾಗ್ತಿಲ್ಲ ಅಣ್ಣ. ಅಣ್ಣ ಹಸಿವು, ಸುಸ್ತು. ರಾಣಿ, ಸ್ವಲ್ಪ ಸುಮ್ನಿರಮ್ಮ. ಅಣ್ಣ, ಇನ್ನು ಎಷ್ಟು ದೂರ ಅಂತ ನಮ್ಮನ್ನ ಹೀಗೆ ಕರ್ಕೊಂಡು ಹೋಗ್ತೀಯ ಅಣ್ಣ? ನಾವು ದೂರ ಹೋದಷ್ಟು ಈ ಪ್ರಪಂಚದಲ್ಲಿ ನಮ್ಗೆ ಬರೀ ಕತ್ಲೇನೆ ತುಂಬಿದೆ ಅಣ್ಣ. ನಿಜಾನಮ್ಮ, ನಾವೆಷ್ಟೇ ದೂರ ಹೋದ್ರು ನಮ್ಮವರು ನಮ್ಗೆ ಯಾರು ಸಿಗಲ್ಲಮ್ಮ. ನಿರಾಸೆ, ದುಃಖ, ಹಸಿವು ಇವೆ ಅಮ್ಮ ಕೊನೆವರೆಗೂ ನಮ್ಮ ಬೆನ್ನಿನಗಡೆ ಬರೋದು. ಹೌದಣ್ಣ, ಇವತ್ತು ಈ ಪ್ರಪಂಚದಲ್ಲಿ ಎಲ್ಲಾನು ಕಳ್ಕೊಂಡು ನಾವು ಪೂರ್ತಿ ತಬ್ಲಿಗಳಾಗ್ಬಿಟ್ವಿ ಅಣ್ಣ, ಪೂರ್ತಿ ತಬ್ಲಿಗಳಾಗ್ಬಿಟ್ವಿ. ಇಲ್ಲ ತಂಗಿ, ಈ ಜಗತ್ತಿನಲ್ಲಿ ಇನ್ನು ನ್ಯಾಯ, ನೀತಿ, ಧರ್ಮ ಜೀವಂತವಾಗಿದೆಯಮ್ಮ. ಅದು ಜೀವಂತವಾಗಿರೋ ತನಕ ನಾವ್ಯಾವತ್ತು ತಬ್ಬಲಿಗಳಲ್ಲಮ್ಮ. ನಮ್ಮ ಅರ್ಧನಾದ ಜೀವನಕ್ಕೆ ಮನ ಕರಗುವ ತಂದೆ ತಾಯಂದಿರು, ಬಂಧು ಭಗಿನಿಯರು, ಅಣ್ಣ ತಮ್ಮಂದಿರು ಇನ್ನು ಇದಾರಮ್ಮ. ನಾವು ನಾಚಿಕೆ, ಸಂಕೋಚ ಎಲ್ಲ ಬಿಟ್ಟು ಕೈ ನೀಡಿ ಬೇಡಿದರೆ ಯಾರು ಇಲ್ಲ ಅನ್ನಲ್ಲಮ್ಮ, ಯಾರು ಇಲ್ಲ ಅನ್ನಲ್ಲ. ಅಮ್ಮ ತಾಯಿ, ನನ್ನ ತಂಗಿಯರು ಊಟ ಮಾಡಿ 3 ದಿನ ಆಯ್ತು. ಅವರ ಹಸಿವಿನ ಕೂಗನ್ನು ಕೇಳಿಸ್ಕೊಳಕ್ಕಾಗ್ತಿಲ್ಲ. ನಿಮ್ಮ ಮಗ ಅಂತ ತಿಳಿದು, ನಿಮ್ಮ ಮಕ್ಕಳು ಅಂತ ತಿಳಿದು ಯಾರಾದ್ರೂ ಏನಾದ್ರೂ ಹಾಕ್ರವಾ? ಅಮ್ಮ ತಾಯಿ, ಊಟ ಮಾಡಿ 3 ದಿನ ಆಯ್ತು, ಹೊಟ್ಟೆ ತುಂಬಾ ಹಸಿತಾ ಇದೆ. ಯಾರಾದ್ರೂ ನಿಮ್ಮ ಮನೆಯಲ್ಲಿ ಊಟ ಬಿಟ್ಟ ತಗ್ಲನ್ನ ಇದ್ರೆ ಹಾಕಿ ತಾಯಿ, ಹಾಕಿ. ಹೊಟ್ಟೆ ಹಸಿವು ತಡೆಯೋಕ್ಕಾಗ್ತಿಲ್ಲ.
ನೋಡ್ದಾಗಿದ್ಯಲ್ಲ ಸತೀಶ್, ಶ್ರುತಿ, ಏನಿದು ವಿಚಿತ್ರ? ಇದು ವಿಚಿತ್ರ ಅಲ್ಲ, ನಮ್ಮ ಬಾಳಿನ ಸಚಿತ್ರ. ಶ್ರುತಿ, ಯಾರಮ್ಮ ಅವರು? ಭಿಕ್ಷೆ ಬೇಡಲು ನೆಮ್ಮದಿ ಬಿಡದೆ ಬೆಂಬಿಡ್ದು ಕಾಡ್ತಾ ಇರೋದು ಯಾರಮ್ಮ ಅವರು? ಸತೀಶ, ನಾನ್ ಕಣ ಸಾವುಕಾರ ಬಸಪ್ಪನ ಮಗ ತಿರುಪತಿ. ಏನು ಇದು ನಿಮ್ ಜೀವನ? ಬಿರುಗಾಳಿಗೆ ಸಿಕ್ಕ ತರಗೆಲೆ ಅಂತೆ ದಡ ಸೇರಿದ ಧ್ವನಿ ಅಂತ ಆಗಿದೆಯಲ್ಲೋ. ಸಾವುಕಾರೆ, ನಿಮ್ಮಂತ ಸಾವುಕಾರ ಮುಂದೆ ನಮ್ಮಂತ ಬಡವರ ಬಾಳು ಬಿರುಗಾಳಿಗೆ ಸಿಕ್ಕ ತರಗೆಲೆನೆ ಸಾವುಕಾರೆ, ತರಗೆಲೆನೆ. ಈಗ್ಲಾದ್ರೂ ನಿಮ್ಮಪ್ಪ ನಿಮ್ಮ ಅಣ್ಣನ ಸಂತೋಷವಾಗಿರೋ ಕೇಳಿ ಸಾವುಕಾರೆ, ಸಂತೋಷವಾಗಿರೋ ಕೇಳಿ. ಸತೀಶ, ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ ಕಣ. ನಾನು ನಮ್ಮ ಅಪ್ಪ ನಮ್ಮ ಅಣ್ಣನ ತರ ಅಯೋಗ್ಯ ಅಲ್ಲ ಕಣ. ನಾನು ನಿಮ್ ಸಂಸಾರನ ಸರಿ ಮಾಡ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ. ಏನ್ ಸಾವುಕಾರೆ, ನೀವು ನಮ್ಮೇಲೆ ಕರುಣೆ ತೋರಿಸ್ತಾ ಇದ್ದೀರಾ? ಹೌದು ಸತೀಶ, ನಾನು ನಿಮ್ ತಂಗಿ ಶ್ರುತಿನ ಮದುವೆಗೆ ನಮ್ಮ ಅಪ್ಪ ನಮ್ಮ ಅಣ್ಣ ಮಾಡಿರೋ ನ್ಯಾಯಕ್ಕೆ ನ್ಯಾಯ ಕೊಡ್ಸ್ಬೇಕು ಅಂತ ಇದ್ದೆ. ಆದ್ರೆ ಅಷ್ಟರಲ್ಲಿ ಯಾವ್ದೇ ಕೆಲ್ಸದ ಮೇಲೆ ಹೊರ ರಾಜ್ಯಕ್ಕೆ ಹೋಗ್ಬೇಕಾಗಿ ಬಂತು. ಅಲ್ಲಿಂದ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ನಡೆದೋಗಿದೆ. ಹೋಗ್ಲಿ ಬಿಡಿ ಸಾವುಕಾರೆ, ನಿಮಗಾದರೂ ಈ ಗರೀಬರ ಮೇಲೆ ಕಿಂಚಿತ್ತು ಕರುಣೆ ಬಂತಲ್ಲ, ಅಷ್ಟೇ ಸಾಕು ಬಿಡಿ ಸಾವುಕಾರೆ, ಅಷ್ಟೇ ಸಾಕು. ಸತೀಶ, ಈಗ್ಲೂ ಕಾಲ ಮಿಂಚಿಲ್ಲ ಕಣ. ನಿಮ್ ಸಂಸಾರನ ನಾ ಸರಿ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಾನು ಮಾಡ್ಬೇಕಾದ್ರೆ ಒಂದು ಮುಖ್ಯವಾದ ಕೆಲಸ ಇದೆ. ಅದನ್ನ ಮುಗಿಸ್ ಬಂದು ನಿಮ್ ಸಂಸಾರ ಸರಿ ಮಾಡ್ತೀನಿ. ಸತೀಶ, ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ನಾನು ತಪ್ಪು ತಿಳ್ಕೊಬೇಡ ಕಣ. ನಾನು ನನ್ನ ಕರ್ತವ್ಯಕ್ಕೋಸ್ಕರ ಹೋಗ್ಲೇಬೇಕು. ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಹುಷಾರಾಗಿರೋ. ಅಣ್ಣ, ಅಮ್ಮ ಒಬ್ಳೇ ಇದ್ದಾಳಣ್ಣ. ನಿಜನಮ್ಮ, ನಮಗೋಸ್ಕರ ಹಗಲು ರಾತ್ರಿ ಎನ್ನದೆ ಕಾಯುವ ಏಕೈಕ ಜೀವ ಅಂದ್ರೆ ಅದು ಅಮ್ಮನೇ ಅಮ್ಮ. ನಮ್ಮ ಅನ್ನದಾತರು ನಮ್ಗೇನಾದ್ರೂ ಹಾಕಿದಾರೇನಮ್ಮ? ಹೌದಣ್ಣ, ಈ ಅನ್ನದಾತ್ರು ನಮ್ಗೆ ಬೇಕಾದಷ್ಟು ಹಾಕಿದ್ದಾರೆ. ನಾನು ಹೇಳಿಲ್ವೇನಮ್ಮ, ನಾವು ಕೈ ನೀಡಿ ಬೇಡಿದರೆ ಯಾರು ಇಲ್ಲ ಅನ್ನಲ್ಲ ಅಂತ. ಶ್ರುತಿ,
ನಾನು ತಗೊಂಡು ನಡೀರಮ್ಮ, ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಊಟ ಕಟ್ಸ್ಕೊಂಡು ಅಮ್ಮನ ಜೊತೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡೋಣ, ನಡೀರಮ್ಮ. ಆಯ್ತು ಅಣ್ಣ. ಜಗದ ನಿಯಮವೇ ವಿಚಿತ್ರವಾಗಿದೆ. ನಾ ರಚಿಸಿದ ಜಗತ್ರಂಗ ಭೂಮಿಯಲ್ಲಿ ಖಳನಾಯಕನ ಪಾತ್ರ ಅಧಿಪತಿಯ ಧರ್ಮದ ಉಕ್ಕಿನ ಕೋಟೆ ನನ್ನ ಒಂದಾವ ದೃಷ್ಟಿ ಹೊಡಿತಕ್ಕೆ ಚಿತ್ರವಾಗಿದೆ. ನನ್ನ ಕಡೆಗಣ್ಣಿನ ಕುಡಿನೋಟಕ್ಕೆ ಮನಸ್ಸೋಲದ ಸ್ತುತಿಯಿಂದ ಬೀದಿ ಪಾಲಾಗಿದ್ದಾಳೆ. ಕಣ್ಣೀರಿನಲ್ಲಿ ಕೈ ತೊಳೆದಂತಾಗಿದೆ ಅವಳ ಮಗಳು. ನಾನಿಟ್ಟ ಹೆಜ್ಜೆ ಪ್ರತಿ ಹೆಜ್ಜೆಗೆ ರಾಮನ ಸಂಸಾರ ಅಲ್ಲಾರ ಕಲ್ಲಾಲವಾಗಿದೆ. ಇದೇ ಸರಿಯಾದ ಸಮಯ. ಗುರಿ ನೋಡಿ ಬಿಟ್ಟರೆ ಬಾಣ ತಲುಪಬೇಕಾದ ಜಾಗಕ್ಕೆ. ಕಬ್ಬಿಣ ಕಾದಾಗಲೇ ಅದ ನೋಡಿ ಬರೆಯಬೇಕು. ಅದುವೇ ಚತುರಂಗದ ಚತುರತೆ. ಓ ಶಾರದಮ್ಮ, ಅಂತೂ ನಿಮ್ಮ ಬಾಳು ತೋಳನ ಮುಂದೆ ಸಿಕ್ಕ ಕುರಿ ಅಂತ ಆಯ್ತು. ಸಾವುಕಾರ್ರೆ ನೋಡಿ, ಜೀವನ ಅನ್ನೋದು ಗಡಿಯಾರ ಇದ್ದ ಹಾಗೆ. ಆ ಗಡಿಯಾರದೊಳಗಡೆ ಇರೋ ಮುಳ್ಳು ಒಂದು ಮೇಲಕ್ಕೆ ಬರುತ್ತೆ, ಅದು ನೀವು. ಕೆಳಗಡೆ ಇರೋದು ನಾನು ಅನ್ಕೊಂಡಿದ್ದೀರಾ, ಆದ್ರೆ ಕೆಳಗಡೆ ಇರೋದು ಒಂದಲ್ಲ ಒಂದು ದಿವಸ ಮೇಲೆ ಹೋಗಿ ನೀವು ಪಾತಾಳಕ್ಕಿಳಿಯೋದು ಖಂಡಿತ. ಬೀದಿಲ್ ಬಿದ್ದಿದ್ರು ದಿಮಾಕ್ ಮಾತ್ರ ಕಮ್ಮಿ ಹಾಕಿಲ್ಲ ನಿಮ್ಗೆ. ಸ್ವಾಭಿಮಾನ ಅನ್ನೋದು ಯಾರ ಸೊತ್ತು ಅಲ್ಲ, ಪ್ರತಿಯೊಂದು ಜೀವಿಯ ಹಕ್ಕು. ಆ ಹಕ್ಕನ್ನು ಕತ್ತರಿಸಿ ಕತ್ತನ್ನ ಮೇಲೆತ್ತದಂತೆ ಮಾಡುವುದು ಈ ಅವಿನಾಶನ ಕೆಲಸ. ನೋಡಿ, ನನ್ನ ಮಕ್ಕಳಿಗೆ ನಾನು ನನ್ನ ಕರುಳನ್ನೇ ಬತ್ತಿ ಮಾಡಿ ನನ್ನ ಪ್ರೀತಿನೇ ಅವ್ರಿಗೆ, ನನ್ನ ಕಣ್ಣೀರನ್ನೇ ಪ್ರೀತಿಯಾಗಿ ಬೆಳೆಸಿದ್ದೀನಿ. ನನ್ನ ಮಕ್ಕಳು ನಾನು ಯಾವತ್ತೂ ಯಾರ ಹಂಗಲ್ಲೂ ಇರಕ್ಕೆ ಇಷ್ಟಪಡೋದಿಲ್ಲ, ಯಾರ ಗುಲಾಮರು ಅಲ್ಲ. ನೀ ಎತ್ತಿಸಿದ ಜ್ಯೋತಿಯಲ್ಲೇ ಮೈ ಕಳಿಸಿಕೊಳ್ಳುವ ಅವಿನಾಶ. ಶಾರದಮ್ಮ, ನಿನ್ಗೀಗ್ಲೂ ಕಾಲ ಮಿಂಚಿಲ್ಲ. ನಾನು ಹೇಳ್ದಂಗೆ ಕೇಳೋದಾದ್ರೆ ನಿಮ್ ಮನೆ ಗದ್ದೆ ಎಲ್ಲ ಒಪ್ಪಿಸ್ಕೊಟ್ಬಿಡ್ತೀನಿ. ಎಲ್ಲ ಸುಖವಾಗಿದೆ. ಅದೇನ್ ಹೇಳಿ, ನ್ಯಾಯ ಸಮ್ಮತವಾಗಿದ್ರೆ ಖಂಡಿತ ಕೇಳ್ತೀನಿ. ಶಾರದಮ್ಮ, ದಿನೇ ದಿನೇ ಕಣ್ಣಂಚಲಿನ ನನ್ನ ನಿದ್ರೆ ಗೆಡಿಸುತ್ತಿರುವ ಆ ನಿನ್ನ ಮಗಳನ್ನು ನನ್ನ ಹೂಮಂಚಕ್ಕೆ ಒಂದು ರಾತ್ರಿ ಕಳಿಸಿಕೊಡು. ನನ್ನನ್ನೇನೋ ತಲೆ ಹಿಡ್ಕೆ ಅಂತ ಅನ್ಕೊಡ್ತೀಯಣ ರಾಕ್ಷಸ. ನೋಡು, ಸುಮ್ಮನೆ ಏನಿಲ್ಲ ಹೊಟ್ಟಾಕ್ಬಿಡು. ನಿನ್ನ ನಾನಿಮ್ಮ ಒಬ್ಬಂಗೆ ಉಡ್ಸಿಲ್ಲ ಕಣ. ಅಪ್ಪ ಅಂದ್ರೆ ಗುಡ್ಸಿರೋದಕ್ಕೆ ಈ ರೀತಿ ಮಾತಾಡ್ತಾ ಇರೋದು. ಸುಮ್ಮನೆ ಇಲ್ಲಿಂದ ಹೊಟ್ಟಾಕ್ಬಿಡು, ಇಲ್ಲ ಅಂದ್ರೆ ನಿನ್ನ ರಕ್ತನ ಗಟ್ಟಗಟ್ಟನ ಕುಡಿದ್ಬಿಟ್ಟೇನ. ಏನಿಲ್ ಬಿದ್ದಿದ್ದು ದಿಮಾಕ್ ಮಾತ್ರ ಕಮ್ಮಿ ಆಗಿಲ್ಲ ನನಗೆ. ನನ್ಗೇನು ಒಂದು ಆಸೆ. ಅಯ್ಯೋ ದೇವ್ರೆ, ಎಂತ ಅನ್ಯಾಯ ದೇವ್ರೆ, ಎಂತ ನೀತಿ ಸಮಾಜ ದೇವ್ರೆ ಇದು. ಹೆಣ್ಣನ್ನ ಭೂಮಿ ತಾಯಿಗೆ, ನೀರಿಗೆ, ಈ ಬಣ್ಣಿಗೆ, ಈ ಎಲ್ಲರ ಹೆಸರಿಗೂ ಆ ಹೆಣ್ಣನ್ನ ಹೋಲಿಸ್ತಾರೆ. ಆದ್ರೆ ನನಗೆ ಯಾಕಪ್ಪ ಈ ಪರಿಸ್ಥಿತಿ ತಂದೆ? ನನಗೂ ನನ್ನ ಮಕ್ಕಳಿಗೂ ಯಾಕೆ ಕಷ್ಟ ಕೊಡ್ತಾ ಇದೀಯಾ? ಹೆಣ್ಣಿಗೆ ಇಷ್ಟೊಂದು ಕಳಂಕನ ಹೆಣ್ಮಕ್ಳಾಗಿ ಹುಟ್ಟೋದೇ ತಪ್ಪ. ಬೇಡ ತಂದೆ, ಬೇಡ. ನಾನು ನನ್ನ ತವ್ರ ಮನೆ ಚೆನ್ನಾಗಿರ್ಲಿ, ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟಿದ್ದು, ಆಸೆ ಪಟ್ಟಿದ್ದೆ ದೊಡ್ಡ ತಪ್ಪ.
ಮಕ್ಕಳು ತನ್ನ ತವ್ರ ಮನೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಅದೇ ತರ ನಾನು ಕೂಡ ನನ್ನ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟೆ. ಆದ್ರೆ ಇವತ್ತು ನನ್ನ ತವ್ರ ಮನೆ ಕುಡಿಯಿಂದಲೇ ನನಗೆ ಅದು ಇಷ್ಟೊಂದು ಅನ್ಯಾಯ. ಬೇಡ ತಂದೆ, ಬೇಡ. ಯಾವ ಹೆಣ್ಣಿಗೂ ಈ ಕಷ್ಟನ ಕೊಡಬೇಡ. ಯಾವ ಶತ್ರುಗೂ ಇದು ಬೇಡ. ಸಹಾಯದಕ್ಕಿಂತ ಭಿಕ್ಷೆ ಬೇಡಿ ಆದರೂ ಊಟ ಮಾಡೋಣ ಅಂತ ಭಿಕ್ಷಾನ ತಂದ್ವಮ್ಮ. ಈಗ ಅದನ್ನು ಓದ್ಬಿಟ್ಟಲ್ಲಮ್ಮ. ಇವತ್ತಿನ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿಯಮ್ಮ, ತಣ್ಣೀರ್ ಬಟ್ಟೆನೆ ಗತಿ. ನಾನ್ ಜೀವತ್ ಬಗಿರೋವರೆಗೂ ನನ್ನ ಮಕ್ಕಳ ಈ ಭಿಕ್ಷೆ ನನಗೆ ಬಿಡೋದಿಲ್ಲ ಕಣ್ರು, ಬಿಡೋದಿಲ್ಲ. ನೋಡು, ನೀವೇನು ಮಾಡ್ಬೇಡಿ, ನಾನು ಹೇಳ್ದಾಗ ಕೇಳಿ. ನಿಮ್ಗೆ ಹೊಟ್ಟೆ ಹಸು ಆಗ್ತಿದೆ ಅಲ್ವಾ? ಹೊಟ್ಟೆ ತುಂಬಾ ಊಟ ಮಾಡ್ಬೇಕಲ್ವಾ? ಇನ್ ಮುಂದೆ ನಮ್ಗೆ ಯಾರಿಗೂ ಹಸಿವೆ ಆಗೋದಿಲ್ಲ. ನಾವೆಲ್ಲರೂ ಹೊಟ್ಟೆ ತುಂಬಾ ಕೊನೆ ಊಟ ಮಾಡೋಣ. ನೀವು ಸ್ವಲ್ಪ ಹೊತ್ತೀರಿ, ನಾನು ಈಗ ಹೋಗ್ಬೇಡಮ್ಮ. ಎಲ್ಗ ಹೋಗ್ತೀಯಮ್ಮ? ಏನ್ ಮಾಡ್ತಾರೆ? ನಿಮಗ್ ಬೇಡ. ನೋಡಿ, ನನ್ ಮಾತು ಕೇಳಿ, ನೀವು ಇಲ್ಲೇ ಇರಿ. ನಾನು ಈಗ ಹೋಗಿ ಹೀಗೆ ಬರ್ತೀನಿ. ಎಲ್ರು ಹೊಟ್ಟೆ ತುಂಬಾ ಊಟ ತಿನ್ನೋಣ, ಆಯ್ತಾ? ಇರಿ. ರಾಣಿ, ಏನ್ ಮಾಡ್ತಿದ್ಯಾ ನೀನು? ಹೊಟ್ಟೆ ತುಂಬಾ ಹಸಿತಾ ಇದೆ ಅಕ್ಕ. ಹಸಿವು ತಡೆಯೋಕ್ ಆಗ್ತಿಲ್ಲ ಅಕ್ಕ. ಇದನ್ನ ತಿಂತೀನಿ ನಾನು. ಬೇಡಮ್ಮ, ಇದನ್ನ ತಿಂತೀನಿ ನಾನು. ಬೇಡ ರಾಣಿ, ಬೇಡ. ನೋಡು, ಅಮ್ಮ ಊಟ ತರೋದಕ್ಕೆ ಅಂತ ಹೋಗಿದ್ದಾಳೆ. ಇನ್ನೇನು ಬಂದ್ಬಿಡ್ತಾಳೆ. ನಾವೆಲ್ಲರೂ ಹೊಟ್ಟೆ ಕೂತು ಊಟ ಮಾಡ. ಅಲ್ಲಿ ತನಕ ನಿನ್ ಮಲಗಿರುವಂತೆ ಬಾ ಅಮ್ಮ. ನಿಧಾನಕ್ಕೋ ಪಿಪಿ ಒಂಚೂರು ಮೂಗತ್ತ ಹೊರಗೆ ಸಾಕಾಗ್ಬಿಟ್ಟು ಲವ್ ಮೂಗತ್ರ ಉಸಿರಾಡಕ್ ಒಂಚೂರು ಜಾಗ ಮಾಡ್ಕೊಡೋ. ಹಂಗೆಲ್ಲ ಮಾಡ್ತಾ ಇದ್ದವಳು ಗೊತ್ತಾಗ್ಬಿಡ್ತದೆ. ಸುಮ್ಗೆ ಬಿದ್ಕತೆ ಹೆಂಗೆ? ಲವ್ ಉಸಿರಾಡಕ್ಕೂ ಆಯ್ತಾ ಇಲ್ಲ ಕಲ, ಒಂಚೂರು ಜಾಗ ಮಾಡ್ಲಾ ಪಿಪಿ. ಲವ್ ಅಯ್ಯಪ್ಪೋ ಸುಮ್ನೆ ಲವ್ ಆಗಿದ್ದಾಲಿ ಈ ನೋವು ತಡ್ಕೊಳಕ್ ಆಯ್ತಾ ಇಲ್ಲ. ಒಂದ್ ಬೀಡಿ ಗಿಡಿ ಇದ್ರೆ ಕೊಡೋ. ನೋವು ತಡೆಕಾಯ್ತಲ್ವಪ್ಪ. ಅಯ್ಯಪ್ಪ. ಅವ ಸೀರೆ ಉಟ್ಕೊಂಡು ನಿಲ್ಲಿದೆ. ಅದಕ್ಕೆ ಕಲ ಹೇಳೋದು, ಅತ್ತೆಗೆ ಒಂದ್ ಕಾಲ ಸೊಸೆಗೆ ಒಂದ್ ಕಾಲ ಅಂತ. ಅವತ್ತು ನಿಂದು, ಇವತ್ತು ನಂದು. ಅದೇಲ್ಲ ಕೊಡುತ್ತದೆ. ಏನಿಲ್ಲ ಕಣಪ್ಪ, ಊಟ ಐತೆ ಅಂದೆ. ಬೀಡಿ ಇದ್ರೆ ಕೊಡೋ. ನನ್ನ ಲೆವೆಲ್ಗೆ ಸಿಗರೇಟು. ಏನ ದಮ್ಮಲ್ಲಿರೋ ಸುಖ ಯಾವ್ದ್ರಲ್ಲೂ ಇಲ್ಲ ಕಣೋ. ಚುರುಕು ಮತ್ತೆ ಬತ್ತಾಳೆ ಕಣ. ಯಾರೋ ಬತ್ತಾರೋಳ್ ನಿನ್ ಬಳಗ್ ಸೀಲಕ್ಕಲ್ಲ. ಸೀಲನ ಲೋ ಒಂಚೂರು ಅವಳು ನಂಬತ್ತರ ಆಕ್ಟಿಂಗ್ ಯಾರು ಮಾಡೋ. ಅದೇರೇ ಉಂಕನೋ. ಅಯ್ಯಯ್ಯೋ ದುರ್ಗಮತಿಯೋ, ಚೆನ್ನಾಗಿದಲ್ಲ. ಇವತ್ತು ಹೋಗ್ಬಿಡ್ತಾನೆ
ಅವಳು ನಂಬೋ ತರ ಆಕ್ಟಿಂಗ್ ಮಾಡಲ್ಲ ಸಾಯಿಸೇ ಬಿಟ್ಟಿದೆಯಲ್ಲೋ ಅವಳು ನಂಬಂಗ್ ಆಕ್ಟಿಂಗ್ ಮಾಡೋ ಸಾಕು. ಸರಿ ಆಯ್ತು ಸರಿ ಮನೆಗಪ್ಪ. ಒಂದ್ ಆವಾರ ಕಡಿಯಬಾರ್ದ ಚೇಳಾರ ಸುತ್ತಾಡ್ದ. ಏ, ಯಾಕೋ ಲೋ ನಿನ್ ಮೇಲೆ ಲಾರಿ ಬಿಟ್ಟವನಲ್ಲ ಅವಂಗೆ ಬಿಟ್ಟ. ಬೈಕೋ ಮಹಾಲಕ್ಷ್ಮಿ ಗದ್ದು ಯಾವಾಗ ಈ ವೈದ್ಯ ಬಾಳ್ಗೆ ಬಗನಾಯ್ಕ ಬಂದು ಹಿಂಗಾಗಿ ಬಿದ್ದವ್ ನೋಡು. ಪಶುಪತಿ ಚುರುಕ್ಮತಿಗೆ ಏನಾಯ್ತು? ಇದ್ಯಾಕೆ ಹೊಟ್ಟೆ ಎಲ್ಲ ಕುಟ್ಕೊಂಡು ಹಿಂಗ್ ಮಲ್ಗೋಗೋದಲ್ಲ? ಬೇರೆ ಮಾಡು. ಯಾಕೆ ಏನಾಯ್ತು? ಮೇಲೆ ಲಾರಿ ಬಿಟ್ಕೊಂಡವ್ರೆ. ಲಾರಿ ಬಿಟ್ಕೊಂಡು ಹೊಂಟೋಗೋರೆ? ಹಂಗಾರೆ ಏನು ಇಲ್ಲ, ಎಲ್ಲ ಒಂದು ಇದ್ಯಾಕೆ ಬದುಕದೆ? ಹೌದಾ? ತುಂಬಾ ನೋವಾಗ್ತಾ ಇದೆಯಾ? ಓ ಯಪ್ಪೋ ಇದಾರೆ. ತುಂಬಾ ಚಳಿ ಆಯ್ತದೆ. ಮಗ್ಳು ಕುತ್ಕೊಂತಾನೆ, ಹೋಗ್ ಕುತ್ಕೋ. ಹೌದಾ? ಅಯ್ಯಪ್ಪ ಅಯ್ಯವ್ವೋ ಚಿನ್ನ ಅಯ್ಯಯ್ಯಪ್ಪೋ ಅಯ್ಯಯ್ಯವ್ವೋ ಕಾಲು ಮುರ್ದೋಗಿ, ಕೈ ಅಯ್ಯಯ್ಯಪ್ಪೋ ಅಯ್ಯಯ್ಯವ್ವೋ ನಿಮ್ ಜೊತೆಲೆ ಅಯ್ಯಯ್ಯಪ್ಪೋ ಅಯ್ಯವ್ವೋ ಏನಾಯ್ತು? ಅಯ್ಯಪ್ಪೋ ನಾ ಸಿಗರೇಟ್ ಕೊಟ್ಟಿದ್ದ ಸೀಲ ಬಂದು ಅಂತ ಆತ್ರದಲ್ಲಿ ಅಂಡಿ ಮಾಡಿ ಕೊಟ್ಟದೆ. ಈಗ ಅಕ್ಕ ಉರಿತಾನೆ. ಯಪ್ಪ. ಆಯ್ ನನ್ ಮಗನೇ. ಏನೋ ಆಯ್ತಲ್ಲ, ಯಾಕೋ ಹೋಗ್ಬಿಟ್ ಪಾಡಿ ನಿಮ್ಗೆಲ್ಲ. ಅದ್ಯಾಕೆ ಕುಣಿತಾ ಇದೆಯಾ ಅಲ್ಲಿ? ಅದೇನಾಯ್ತು ನೋಡ್ಬಾ. ಅಪ್ಪೋ ಓ, ನಿನ್ ಮಗಳು ಹೋದಲ್ಲ ಈಟು ಜಾಸ್ತಿ ಆಗ್ಬಿಟ್ಟದೆ. ಸರಿ, ಅದ್ಯಾಕೆ ಅಯ್ಯಪ್ಪೋ ನೋಡು. ಅಯ್ಯ ಸರಿ ಆಯ್ತು. ಹಾ. ಇನ್ಮೇಲೆ ನೀನುಂಟು ಉಂಟು. ನಾನು ಇನ್ಮೇಲೆ ಇದು ಸಾಹಸಕ್ಕೆ ಬರಲ್ಲ, ನೀವೇನಾರು ಮಾಡ್ಕೊಳ್ಳಿ. ಪಶು ಆ ಕಡೆಯಿಂದ ಬೈಲಿ, ಅತ್ತಗಿಂದ ಬೈಲಿ, ಎತ್ಕೊಂಡ್ ಕಾಲ ಬೈಲಿ. ಹೆಂಗಿದ್ರು ಅವನ್ಗೆ ಅದು ಇದು ಏನು ಇಲ್ಲ ಅಂತ ಹೇಳ್ದಲ್ಲ, ನೋಡಿದ್ರೆ ಈಗ್ಲೂ ಆಗ್ಲೂ ಮ್ಯಾಕ್ ಹೋಗಂಗ ಅವನೇ. ಅವನ್ನ ಮೇಲೆ ಕಳಿಸ್ಬಿಟ್ಟು ನಾನು ನಿನ್ನ ಹತ್ರನೇ ಬರ್ತೀನಿ. ಬೇಡವಾ? ಅವಸ್ಥೆಲೇ ಇರಿ. ಬೇಡವಾ? ನೋಡು ಒಂದ್ ಅರ್ಧ ಗಂಟೆ ಅಯ್ಯೋ ನಮ್ಮ ಅವ್ವ ಅವಳೆ ಹೆಣ್ಣು ನೋಡಕ್ಕೆ. ನೀನ್ ಯಾಕೆ ಇಷ್ಟ ತಲೆ ಕೆಡ್ಸ್ಕೊಂಡಿ? ಇರ್ಲಿ, ಒಂದ್ ಕಾಲ್ ಗಂಟೆ. 5 ನಿಮಿಷನೂ ಬೇಡ. ಬೇಡವಾ? ಆಯ್ತು, ಓ ಮತ್ತೆ ಇಲ್ಲಿ ಯಾಕೆ ನಿಂತಿದೆ? ಓ ಮುದಾವಿ ಅಲ್ಲಿ ಬಿಟ್ಕೊಂಡು ನಿಂತ್ಕೊಂಡು ಅವನಲ್ಲಿ. ನಮ್ದು ಏನ್ ನಿಮ್ದು ಸ್ಟೇಜು ಹಂಗ ನಾನೇ ಹೋಗ್ತೀನಿ. ಅಯ್ಯಪ್ಪೋ ಅಯ್ಯಯ್ಯವ್ವ ಅಪ್ಪೋ ಚಿನ್ನ ಅವ್ವ ಅವು ಅಲ್ಲಿ ಕೂತದೆ. ಅವು ಎದ್ ಬಾ. ಈ ಹಂಗೆ ಹೇಳಿ ಒಂದ್ ಕಾಲು ಕಾರೆ ಕಟ್ಟೆಗೆ, ಒಂದ್ ಕಾಲು ಬಿದ್ರು ಕಟ್ಟೆಗೆ, ಒಂದ್ ಕೈ ಆನುಗ್ ನಳಿಗೆ, ಇನ್ನೊಂದ್ ಕೈ ಗುತ್ತು ನಳಿಗೆ ಬಿದ್ದರೆ ಹೆಂಗೆ ಹೇಳಕ್ಕಾಗದೆ? ಒಂದ್ ಕಾಲು ಆ ಕಡೆ, ಒಂದ್ ಕಾಲು ಈ ಕಡೆ, ಮಧ್ಯೆ ಇರೋ ಜನ ಮ್ಯಾಕೆ ತಲೆ ಎತ್ತಂಗಿಲ್ಲ. ಬಾ ಎದ್ದೇಳ್ ಮೇಲೆ, ಎದ್ದೇಳ್. ಯವ್ವ, ಏನ್ ತಿಂದಿದ್ದಿಲ್ಲ ಈ ಪಾಟಿ ಬಾರೆ. ಚಿನ್ನ ಬಾ ಚಿನ್ನ, ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ. ಲೇ ಶೀಲಾ, ನಿಜವಾಗ್ಲೂ ಆಣೆ ಮಾಡಿ ಹೇಳು, ಜೀವನದಲ್ಲಿ ನನ್ನ ಚೆನ್ನಾಗಿ ನೋಡ್ಕೊಂಡಿಯೇನೆ? ಅಯ್ಯೋ, ಏನಿದ್ದದು ಅಂತ ನೀನ್ ನೋಡ್ಕೊಳ್ಳನೆ. ಬಾ, ಇರವ್ನೆ ಹೆಂಗೋ ನೋಡ್ಕತೀನಿ. ಬಾ ಹಂಗಂದಿಯಾ? ತೆಗಿಲಿ ಹಂಗಾರ. ಏನ ಲೋ ಲೋ ಲೋ, ಏನೋ ಇದೆಲ್ಲ? ಅಲ್ಲ ಕಲ, ನೀನೇ ದೊಡ್ಡ ನಾಟಕಿ ಅಂದ್ರೆ ನಿನ್ಗಿಂತ ದೊಡ್ಡ ನನ್ನ ಮಗ ನಾನು. ನಮ್ಮ ಮಧ್ಯೆನೆ ನೀನ್ ನಾಟಕ ಆಡಕ್ ಬತ್ತಾರಿಯಲ್ಲ. ಹೆಂಗಿತ್ತು ನಮ್ದು ರಸಗುಲ್ ಬಾಳೆನು? ನನಗೆ ಸಣ್ಣ ಸಣ್ಣ ಕವನೆ ಚೆನ್ನಾಗಿದ್ದ. ಅವನ್ ಜೊತೆಲೆ ಹೆಂಗೋ ಮುಚ್ಕೊಂಡ್ ಕೂತ್ಕೊಳ್ಳುವೆ. ನಾನ್ ನಿನ್ ಮದ್ವೆ ಆಗಲ್ಲ. ಈಗ ಇದೆಲ್ಲ ಬಿಡು, ಇಲ್ಲಿಗೆ ಈ ನಾಟಕ ಖತಮ್ ಅಂದು ಅವಂದು. ಬಾ, ಈ ಮೇಲೆ ಯಾರುವೆ ಕ್ಲೀನಾಗಿ ಮದ್ವೆ ಆಗಿ ಇಬ್ರು ಕ್ಲೀನಾಗಿ ಅಂದ್ರೆ ಸ್ಯಾನಿಟೈಸರ್ ಹಾಕೊಂಡ, ಪೆನಾಲ್ ಹಾಕೊಂಡು ಕ್ಲೀನಾಗಿ ಮದ್ವೆ ಆಗಿ ಅಂಜನಪ್ಪನ ಗುಡಿ ಮುಂದೆ ಸಂಸಾರ ಮಾಡವಂತೆ. ಬಾ, ಗುಡಿ ಮುಂದೆ ಸಂಸತ್. ಗುಡಿ ಮುಂದೆ ಮದ್ವೆ ಆಗಿ ಮನೆ ಸಂಸಾರ ಗುಡಿ ಮುಂದೆ ಮಾಡಕ್ಕಾಗದ? ಆಯ್ತು, ಬಾ ಹೋಗೋಣ. ಬ್ಯಾಂಡೇಜ್ ಕೊಟ್ಟವ್ ನೀರು ಹೊಡೆದು ಹಾಕ್ಬಿಡ್ತಂತ ಹೋಗ್ಲಿಲ್ಲ ಅಂದ. ಈ ಭೂಮಿ ಮೇಲೆ ಹಾದಿಲ್ ಹೋಗೋ ನಾಯಿಗೂ ಒಂದ್ ಬೆಲೆ ಇದೆ, ಆದ್ರೆ ನನಗೂ ನನ್ನ ಮಕ್ಕಳಿಗೂ ಯಾವ ಬೆಲೆನೂ ಇಲ್ಲ. ಇದ್ರ ಬದಲು ಸಾಯೋದೇ ಎಷ್ಟೋ ಮೇಲು ದೇವ್ರೆ.
ಕೊನೆಗೂ ನನ್ನ ಮಕ್ಕಳನ್ನ ಭಿಕ್ಷೆ ಬೇಡಂಗ್ ಮಾಡ್ಬಿಟ್ಟಲ್ಲೇ. ಇಲ್ಲ ರೀ, ಇಲ್ಲ ರೀ, ಇಲ್ಲ, ಹಾಗೆಲ್ಲ ಹೇಳಿ ನಂಗೆ ನೋವು ಕೊಡ್ಬೇಡಿ. ನಾನು ನನ್ನ ಮಕ್ಕಳನ್ನ ಭಿಕ್ಷೆ ಬೇಡಕ್ಕೆ ಬಿಡೋದಿಲ್ಲ ರೀ. ನನ್ ಸತ್ರ ಪರವಾಗಿಲ್ಲ, ನನ್ನ ಮಕ್ಕಳನ್ನ ಮಾತ್ರ ನನ್ ಭಿಕ್ಷೆ ಬೇಡದಕ್ ಬಿಡಲ್ಲ ರೀ. ಶಾರದಾ, ನಾನ್ ನಿನ್ಗೆ ಅನ್ಯಾಯ ಮಾಡ್ಬಿಟ್ಟೆ ಕಣೆ. ಈ ತಳ್ಕೊಂಡ್ ಜಗತ್ತಲ್ಲಿ ನಿಮ್ಗೆ ಬದುಕಕ್ಕಾಗಲ್ಲ ಕಣೆ. ಬಂದ್ಬಿಡ್ರೆ, ನನ್ನ ಹತ್ರ ಬಂದ್ಬಿಡ್ರೆ ಹೇಗ್ರಿ ಬರ್ಲಿ? ನನ್ನ ಮಕ್ಕಳನ್ನ ಬಿಟ್ಟು ನಾನು ಒಬ್ಬಳು ನಿಮ್ಮ ಹತ್ರ ಹೇಗ್ ಬರ್ಲಿ? ಈ ಸಮಯದಲ್ಲಿ ನನ್ನ ಮಕ್ಕಳನ್ನ ಬಿಟ್ಟು ನಾನು ಹೆಂಗ್ ಬಂದ್ಬಿಡ್ಲಿ ರೀ? ನನ್ನ ಮಕ್ಳಿಗೆ ಈ ಜಗತ್ತಲ್ಲಿ ಏನಿದೆ ಅಂತ ಇರ್ತೀರೆ, ಬಂದ್ಬಿಡ್ರೆ ನನ್ನ ಹತ್ರ. ಹೌದು ರೀ, ನೀವ್ ಹೇಳದ್ ನಿಜ. ಆದ್ರೆ ನಾನು ನನ್ನ ಮಕ್ಕಳನ್ನ ಕರ್ಕೊಂಡೆ ನೀವ್ ಹೇಳ್ದಾಗೆ ಬರ್ಬೇಕು. ಶಾರದಾ, ಶಾರದಾ, ಅದಕ್ಕೆ ಕಣೆ ಹೇಳೋದು, ಹೀಗಿರೋ ದಾರಿ ಒಂದೇ ಕಣೆ. ನೀವು ನನ್ನ ಜೊತೆಗೆ ಬಂದ್ಬಿಡ್ರೆ. ಆಯ್ತು ರೀ, ಆಯ್ತು. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ನಿಮ್ಮ ಹತ್ರನೇ ಬಂದ್ಬಿಡ್ತೀನಿ. ಸಾಕು ರೀ, ಕಷ್ಟ, ನೋವು, ಹಿಂಸೆ ಯಾವುದು ಬೇಡ. ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಬಂದು ಬಿಡ್ತೀನಿ, ನಿಮ್ಮ ಹತ್ರನೇ ಬರ್ತೀನಿ. ಶಾರದಾ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಇದೋ ನಿನ್ನ ಕೊಳಲ್ಲಿರುವುದು ನಾನು ಕಟ್ಟಿದ ಕರಿಮಣಿ ತಾಲಿ. ಅದನ್ನೇ ಕೀಳು, ಮಾರು, ಕೀಳು, ಮಾರು. ಅಯ್ಯೋ, ಇಲ್ಲ ರೀ, ಇಲ್ಲ. ಈ ಭಾರತದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅದು ಮುತ್ತೈದೆ ಸಂಕೇತ. ಅದು ನಿಮ್ಮ ನೆನಪಿನಲ್ಲಿ ನಾನು ಹಾಗೆ ಇಟ್ಟಿದ್ದೀನಿ. ನನ್ನ ಜೀವ ಹೋಗೋರ್ಗು ನಾನು ಮಾತ್ರ ಅದನ್ನ ಮಾರೋದಿಲ್ಲ. ಶಾರದಾ, ಶಾರದಾ, ನಾನೇ ಇಲ್ಲ ಅಂದ್ಮೇಲೆ ನಾನ್ ಕಟ್ಟಿರೋ ತಾಳಿ ಏಕೆ? ಕೀಳು, ಮಾರು, ಕೀಳು, ಮಾರು. ಅಯ್ಯೋ ದೇವ್ರೆ, ಆಯ್ತು ರೀ, ನೀವು ಹೇಳ್ದಾಗೆ ನಾನು ಆ ತಾಳಿನ ಮಾರ್ತೀನಿ. ನನ್ನ ಮಕ್ಕಳು ನಾನು ಆ ತಾಳಿನ ಮಾರಿ ಬಂದಿರೋ ದುಡ್ಡಲ್ಲಿ ವಿಷಾದ ತಗೊಂಡು ಆ ವಿಷಾದ ಕುಡಿದು ಸಂತೋಷವಾಗಿ ಪ್ರಾಣ ಬಿಟ್ಬಿಡ್ತೀವಿ ಕಣ್ರಿ. ಕುಡ್ದಿರೋದು ನನಗದೊಂದು ದಾರಿ. ಈ ಸಮಾಜದಲ್ಲಿ ನನ್ನಂತ ಕಷ್ಟ ಯಾವ ಹೆಣ್ಮಕ್ಳಿಗೂ ಬಾರ್ದೇ ಇರ್ಲಿ, ಯಾರಿಗೂ ಬಾರ್ದೇ ಇರ್ಲಿ ರೀ. ಯಾವ ತಾಯಿಗೂ ಈ ಪರಿಸ್ಥಿತಿ ಮುಂದೊಂದಿನ ಬರೋದ್ ಬೇಡ. ಅಯ್ಯೋ ಬೇರೆ, ಯಾಕಪ್ಪ ನನಗೆ ಮಕ್ಕಳನ್ನ ಕೊಟ್ಟೆ? ಮುತ್ತಿನಂತ 3 ಮಕ್ಕಳನ್ನ ಕೊಟ್ಟು ಯಾಕೆ ಕಿತ್ಕೋತಾ ಇದೀಯಾ? ಇದ್ರ ಬದಲು ನಾನು ಪಂಚೆ ಆಗಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತು. ಈ ತರ ಕಿತ್ಕೊಳ್ಳೋದಾಗಿದ್ರೆ ಯಾಕೆ ನಾನು ಕೊಟ್ಟಿದೀಯಾ ತಂದೆ? ಯಾಕೆ ಕೊಟ್ಟಿದೀಯಾ? ಈ ಜನಕ್ಕೆ ಸಾಲ ಕೊಡೋದು ಬೇಡ, ಅವ್ರು ತಾವ್ ತಿರ್ಗೋದು ಬೇಡ. ಸಾಲ ಕೊಡ್ಕಂಟ ಸಾಲ ಕೊಡ್ ದಣಿ ಅಂತಾರೆ. ಈಗ ದಣಿತಾ ಇದೀನಲ್ಲಪ್ಪ. ಅಲ್ಲ ಕಣ್ರಿ, ನಮ್ಮ ಆನಂದಗೆ ಏನ್ರಿ ಕಮ್ಮಿ? ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಿಂತ್ಕತಿ 6 ತಿಂಗಳು ದುಡ್ಡು ಕೊಡ್ತೀನಿ ಅಂತ ಇಸ್ಕೋದನು, ನೀನು ನಾಪತ್ತೆ ಆಗ್ಬಿಟ್ಟನಲ್ರಿ. ಸಾವುಕಾರ್ಗೆ ನಮಸ್ಕಾರ. ಓ ರಾಜಾರಾಮಣ್ಣತ್ತೆ, ನೋಡಿ, ನಿಮ್ಮ ಹತ್ರ ಒಂದು ಕೆಲಸ ಇತ್ತು. ಅದೇನು ಅಂತ ಹೇಳವ. ನೋಡಿ, ಅಣ್ಣ ಸಹಾಯ ಒಂದ್ಬಿಟ್ಟು ಏನ್ ಬೇಕಾದ್ರೂ ಕೇಳವ. ಅಯ್ಯೋ, ಅಂದ ನಡ್ಸ್ಕೊಡ್ತೀನಿ. ಹಾಗೆಲ್ಲ ಏನು ಹೇಳ್ಬೇಡಿ. ನನಗೆ ಬೇಕಾಗಿರೋದೇ ಹಣ ಸಹಾಯ. ನೀವೇ ನನಗೆ ಹಾಗೆ ಕೊಡ್ಬೇಡಿ ಹಣನ. ಅಲ್ಲ ಕಣಮ್ಮ, ಗಂಡು ಕಳ್ಕೊಂಡೆ, ಮನೆ ಕಳ್ಕೊಂಡೆ, ನಿನ್ನ ಹತ್ರ ಅಡ ಮಡ್ಗಕ್ಕೆ ಏನಿದವ? ನನ್ನ ಹತ್ರ ಚಿನ್ನ ಐತೆ ಸ್ವಾಮಿ. ಚಿನ್ನನ ಅಂತದ್ ಏನವ? ನನ್ನ ಗಂಡ ನನಗೆ ಕಟ್ಟಿರೋ ಚಿನ್ನದ ತಾಳಿ ಇದೆ. ಆ ಸಾಧ್ಯ ಸುಖನಮ್ಮ.
ತಾಲಿನೂ ಮಾರಿಯೇನವ. ಇನ್ನೇನ್ ಮಾಡ್ಲಿ, ನನ್ನ ಜೀವನದಲ್ಲಿ ನನ್ನ ಗಂಡನೇ ಇಲ್ಲ ಅಂದ್ಮೇಲೆ ಅದ್ ಇಟ್ಕೊಂಡು ನಾನ್ ತರ ಏನ್ ಮಾಡ್ಲಿ? ನಿಮಗ್ ಬೇಕಾಗಿರೋದು ಚಿನ್ನ, ನನಗ್ ಬೇಕಾಗಿರೋದು ಹಣ ಅಷ್ಟೇ. ಹೌದಮ್ಮ, ಆದ್ರೆ ಇತ್ತೀಚೆಗೆ ನಾನು ತಾಲಿ ಪಾಲಿ ಮಾಡಿಸ್ಕೊತಿರ್ಲಿಲ್ಲ ಕಣವ. ಏನೋ ಕಷ್ಟ ಕಾಲದಲ್ಲಿ ಇದೆಯಲ್ಲ, ಆಯ್ತು ಕಣವ, ಕೊಡಮ್ಮ. ಸಾವುಕಾರೆ, ಹಾಗೆಲ್ಲ ಅದನ್ನ ಅಷ್ಟೊಂದು ಚೆಕ್ ಮಾಡ್ಬೇಡಿ, ಅದು ಅಪ್ಪಟ ಚಿನ್ನದೇ. ಗೊತ್ತಮ್ಮ, ನೀನ್ ಮೋಸ ಮಾಡಲ್ಲ ಅಂತೂ ಗೊತ್ತು, ಈ ಚಿನ್ನದ್ದು ಅಂತೂ ಗೊತ್ತು. ಆದ್ರೆ ಇದು ಮಾಡೋನಲ್ಲ ಆಚಾರಿ, ಅವನ್ ನೆಂಬಕ್ಕಾಗಲ್ಲ ಕಣವ. ಯಾಕೆಂದ್ರೆ ತಂಗಿ ಹತ್ರ ಚಿನ್ನ ಮಾಡ್ದನು. ಆಯ್ತು, ಎಷ್ಟು ಬೇಕಾಯ್ತವ? ನನಗ್ ಬರೀ ಒಂದ್ 5,000 ರೂಪಾಯಿ ಕೊಡಿ ಸಾಕು. ಅಯ್ಯೋ, ಅಂತ ಒರಿಜಿನಲ್ ಚಿನ್ನ ಅಲ್ಲ ಕಣವ, ಏನೋ ಕಷ್ಟ ಕಾಲದಲ್ಲಿ ಇದೆಯಲ್ಲ ಅಂತ ಕೊಡ್ತೀನಿ ಕಣವ. ಕೊಡಿ, ತುಂಬಾ ಉಪಕಾರ ಆಗತ್ತೆ. ಸಾವುಕಾರೆ, ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತು. ನಾನಿದ್ ಬರ್ತೀನಿ. ನೋಡು ಶಾರದಮ್ಮ, ಈಗ್ಲೂ ಹೇಳ್ತಾ ಇದ್ದೀನಿ, ನಂದ್ರಲ್ಲಿ ಇದ್ರಲ್ಲಿ ಏನು ತೆಪ್ಪಿಲ್ಲ ಕಣವ. ನೀನೆಯ ತವರು ಬಾತಮ್ಮ, ತವರು ಬಾತಮ್ಮ, ತವರು ಬಾತಮ್ಮ ಅಂತ ನೀನ್ ಕೆಟ್ಟೆ ಹೊರ್ತು ನಾನ್ ಕೆಟ್ಟಿಲ್ಲ ಕಣವ. ನಾನ್ ಕುಳ್ಕಸ್ಬೇ ನೋಡು, ಹಣ ಕೊಡೋದು ಇಸ್ಕರೋದು ನಂದು ಅದೇ ಕಣವ. ನಾ ಬರ್ತೀನಿ ಕಣವ. ಅಣ್ಣ ಅಣ್ಣ, ಅಮ್ಮ ಬಂದ್ಲು. ರಾಣಿ, ಅಮ್ಮ ಬಂದ್ಲು. ಅಮ್ಮ, ಅಣ್ಣ, ಅಮ್ಮ ಬಂದ್ಲು. ಅಕ್ಕ, ಅಮ್ಮ ಬಂದ್ಲು. ಅಮ್ಮ, ಎಲ್ಲೋಗಿದೆ ಅಮ್ಮ? ನಿಮ್ಗೆ ಹೊಟ್ಟೆ ಹಸಿವು ಹಸಿವು ಅಂತಿದ್ರಲ್ವಾ, ಅನ್ನ ತರಕ್ ಹೋಗಿದ್ದೆ ಕಣ್ರು. ನೋಡು, ನಾವೆಲ್ರು ಹೊಟ್ಟೆ ತುಂಬಾ ಊಟ ಮಾಡೋಣ. ನೀವು ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡ್ ಬರೋಗಿ. ಅಮ್ಮ, 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 ಚಿಕ್ಕ ಮಕ್ಕಳಿಗೆ ಹೇಳುವ ಸುಳ್ಳಿನಂತಿದೆ ಅಮ್ಮ ನೀ ಹೇಳ್ತಾ ಇರೋ ಸುಳ್ಳು. ಆದ್ರೆ ಚಿಕ್ಕ ಮಕ್ಕಳಿಗೆ ಹೇಳುವ ಸುಳ್ಳಿಗೂ ನಮಗೆ ಹೇಳುವ ಸುಳ್ಳಿಗೂ ವ್ಯತ್ಯಾಸವಿದೆ ಅಮ್ಮ, ವ್ಯತ್ಯಾಸವಿದೆ. ಅಲ್ಲಮ್ಮ, ಇವತ್ತಿನ ಹೊಟ್ಟೆಗೆ ಗತಿ ಇಲ್ಲದಿರುವಾಗ ನಾಳಿನ ಚಿಂತೆ ಏಕಮ್ಮ. ಇಲ್ಲ ಅಣ್ಣ, ಇವತ್ತು ಒಟ್ಟಿಗೆ ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ಅಮ್ಮ ಪಾತ್ರೆ ತುಂಬಾ ಅನ್ನ ತಂದಿದ್ದಾಳೆ. ಏನು, ಅಮ್ಮ ಊಟ ತಂದಿದ್ದಾಳ? ಅಯ್ಯೋ ದೇವ್ರೆ. ಅಮ್ಮ, ಏನು ವಯಸ್ಸಾದ ತಂದೆ ತಾಯಿಯರನ್ನು ಸಾಕುವುದು ಮಕ್ಕಳ ಕರ್ತವ್ಯ. ಆದರೆ ಇಲ್ಲಿ ಬೆಳೆದು ನಿಂತ ಮಕ್ಕಳಿಗೆ ವಯಸ್ಸಾದ ತಾಯಿ ಊಟ ಹಾಕಿ ಸಾಕ್ತಾ ಇದ್ದಾಳೆ ಅಂದ್ರೆ ಇಂಥ ಮಗ ಇದ್ದರೆಂದು ಸತ್ತರೆಂದು ಯಾರಿಗೂ ಬೇಡಪ್ಪ ನನ್ನಂತ ಪಾಪಿ ಮಗ. ಯಾಕೋ ಸತೀಶ, ಯಾಕೋ ಸತೀಶ ಇಷ್ಟೊಂದು ಆತ್ಮನಿಂದನೆ ಮಾಡ್ಕತೀಯ? ಬೇಡ ಕಣ, ಬೇಡ. ತಾಯಿ ಮಗನಿಗೆ, ಮಗ ತಾಯಿಗೆ ಅನ್ನೋದು ಲೋಕ ನುಡಿನೇ ಇಲ್ವೇನೋ? ಅಮ್ಮ, ಅಮ್ಮ, ಹೊಟ್ಟೆ ತುಂಬಾ ಹಸಿತಾ ಇದೆ. ಊಟ ಮಾಡಿ 3 ದಿನ ಆಯ್ತು. ಬೇಗ ಅನ್ನ ಕೊಡಮ್ಮ. ಹೌದಮ್ಮ, ಮೊದ್ಲು ರಾಣಿಗೆ ಊಟ ಕೊಡು. ಅವಳು ಬಾಡಿರೋ ಮುಖನ ನನ್ ಕೈ ನೋಡಕ್ ಆಗ್ತಾ ಇಲ್ಲ. ಆಯ್ತು,
ಅವಳೊಬ್ಳಿಗೆ ಇಲ್ಲ, ನಾವು 3 ಜನ ಒಟ್ಟು ತುಂಬಾ ಊಟ ಮಾಡೋಣ. ಹೋಗಿ ಮೊದ್ಲು ಕೈ ಕಾಲು ಮುಖ ತೊಳ್ಕೊಂಡು ದೇವರ ಹತ್ರ ಸ್ಮರಣೆ ಮಾಡಿ, ದೇವರೇ ನಮ್ಮನ್ನ ಕಾಪಾಡು ತಂದೆ ಅಂತ. ಅಮ್ಮ, ಏನಮ್ಮ ಇವತ್ತು ಯಾವತ್ತೂ ಇಲ್ಲದ ದೇವರ ಮೇಲಿನ ಭಕ್ತಿ ಊಟಕ್ಕೂ ಮೊದಲೇ ತೋರಿಸ್ತಾ ಇದೆಯಲ್ಲಮ್ಮ, ಯಾಕಮ್ಮ? ಹಾಗೇನಿಲ್ಲ ಕಣು, ಇವತ್ತು ನಾವೆಲ್ಲರೂ ಕೊನೆ ಬಾರಿ ಹೊಟ್ಟೆ ತುಂಬಾ ಊಟನ ಸಂತೋಷದಿಂದ ಮಾಡ್ತೀವಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ ಕಣು. ಬೇಗ ನಾನು ಹೇಳಿದ ಕೆಲಸನ ಮಾಡಿ. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ. ಅಯ್ಯೋ ದೇವ್ರೆ, ಈ ಪರಿಸ್ಥಿತಿನ ಯಾವ ತಾಯಿಗೂ ಕೊಡಬೇಡ ತಂದೆ. ಈ ಸಮಾಜದಲ್ಲಿ ಯಾವ ತಾಯಿಗೂ ನನ್ನ ಕೈಯಾರ ಆಡಿಸಿ ಬೆಳೆಸಿ ಇವತ್ತು ನನ್ನ ಮಕ್ಕಳಿಗೆ ನಾನು ನನ್ನ ಕೈಯಾರ ವಿಷ ಕೊಡ್ತಾ ಇದ್ದೀನಿ. ಬೇಡ ತಂದೆ, ಬೇಡ. ಇಂಥ ಕೃತ್ಯನ ಯಾವ ತಾಯಿಗೂ ಕೊಡಬೇಡ. ಈ ರೀತಿ ಕೊಡೋ ಬದಲು ನನಗೆ ಮಕ್ಕಳನ್ನ ಕೊಡದೆ ಪಂಚಾಯತ್ನಾಗಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮಕ್ಕಳ ಊಟ ಮಾಡೋಣ. ಅಣ್ಣ ಅಣ್ಣ ಹೊಟ್ಟೆ ತುಂಬ ಊಟ ಮಾಡಿ ಅದೆಷ್ಟೋ ದಿನಗಳಾಯ್ತಮ್ಮ. ಇವತ್ತು ಹೊಟ್ಟೆ ತುಂಬ ಊಟ ಮಾಡೋ ಭಾಗ್ಯ ಬಂದಿದೆ ಅಮ್ಮ. ಅಮ್ಮ, ನಿನ್ನ ಕೈ ತುತ್ತು ತಿಂದು ಎಷ್ಟೋ ಕಾಲಗಳಾಗೋಗಿದೆ ಅಮ್ಮ. ಇವತ್ತು ನೀನೇ ನಿನ್ನ ಕೈಯಾರ ಕೈ ತುತ್ತು ಕೊಡಮ್ಮ, ಕೈ ತುತ್ತು ಕೊಡು. ಹೌದಮ್ಮ, ಅಮ್ಮ ಕೂಡ ಕೈ ತುತ್ತು ದೇವರ ಪ್ರಸಾದಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ. ಇಲ್ಲಮ್ಮ, ನೀನೇ ನಮ್ಮೆಲ್ರಿಗೂ ಕೈ ತುತ್ತು ಕೊಡಮ್ಮ. ಅಮ್ಮ, ನೀನೇ ನಮ್ಗೆಲ್ಲರಿಗೂ ಕೈ ತುತ್ತು ಕೊಡಮ್ಮ. ಆಯ್ತು ರಾಣಿ, ಮೊದಲು ನಿನಗೆ ಕೊಡ್ತೀನಿ ಕಂದ. ಹೊಟ್ಟೆ ತುಂಬಾ ಊಟ ಮಾಡು ಆಯ್ತಾ? ಬೇಗ ಕೊಡಮ್ಮ. ನೀನು ತಿನ್ನಮ್ಮ. ನೀನ್ ಯಾಕೆ ಊಟ ಮಾಡ್ತಿಲ್ಲ? ತಿಂತೀನಿ ಮಕ್ಕಳ, ನಿಮಗೆಲ್ಲ ತಿನ್ಸಿ ನಾನು ಒಬ್ಬಳೆ ಬರ್ಕಿರ್ತೀನಿ ಅನ್ಕೊಂಡಿದ್ದೀರಾ? ತಿಂತೀನಿ ಕಣ್ರ, ನಾನು ತಿಂತೀನಿ. ಅಮ್ಮ, ತಾಯಿಯ ಕೈಯಲ್ಲಿ ವಿಷ ತಿಂದ್ರು ಅದು ಅಮೃತ ಆಗುತ್ತೆ ಅನ್ನೋ ಹಿರಿಯರ ಗಾದೆ ಇವತ್ತಿಗೆ ಸತ್ಯ ಅಮ್ಮ. ಅಮ್ಮ, ಈ ಹೊಟ್ಟೆ ಕೈ ತುತ್ತು ಎಷ್ಟು ರುಚಿಯಾಗಿದೆ ಅಮ್ಮ. ಅಮ್ಮ, ಇನ್ನೊಂದು ಕೈ ತುತ್ತು ಕೊಡಮ್ಮ. ನನಗೂ ಕೊಡಮ್ಮ.
ನೀರು ಕುಡಿ ಸರಿ ಹೋಗುತ್ತೆ. ಅಮ್ಮ ಅಮ್ಮ ನಂಗೂ ಯಾಕೋ ತುಂಬ ಉರಿತಾ ಇದೆಯಮ್ಮ. ಆಗ್ತಾ ಇಲ್ಲಮ್ಮ. ಎಲ್ಲ ಸಮಾಧಾನ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಇಲ್ಲಮ್ಮ ಇಲ್ಲಮ್ಮ ಇಲ್ಲ, ದೇವ್ರೇ, ಹೊಟ್ಟೆ ತುಂಬಾ ಉರಿತಾ ಇದೆ. ಊಟದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಅಮ್ಮ ನಿಜ ಹೇಳಮ್ಮ, ಊಟದಲ್ಲಿ ಏನಾಗಿದೆ ಅಂತ ನಿಜ ಹೇಳಮ್ಮ. ನೀ ನಿಜ ಹೇಳಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ ಅಮ್ಮ, ನನ್ ಮೇಲೆ ಆಣೆ. ನಾನೇನಂತ ಹೇಳು, ಏನಂತ ಹೇಳಿ? ಈ ಹಾಳು ಸಮಾಜದಲ್ಲಿ ಈ ರೀತಿ ಅಪನಂಬಿಕೆಯಿಂದ ನಿಮ್ಮೆಲ್ಲರೂ ಬಲಿ ಮಾಡ್ಕೊಂಡಿರೋಕ್ ನನಗಿಷ್ಟ ಇಲ್ಲ ಕಣ್ರು. ಅದಕ್ಕೋಸ್ಕರ ಈ ಹಾಳು ಸಮಾಜದಲ್ಲಿ ನಮ್ಮಂತವ್ರು ಬದುಕೋಲಿಕ್ಕೆ ಲಾಯಕ್ಕಿಲ್ಲ ಕಣ್ರು. ಅದಕ್ಕೆ ಈ ಯಾವ ಕಷ್ಟ ನೋವು ಯಾವುದು ಬರಬಾರ್ದು ಅಂತ ಇನ್ಮೇಲೆ ಇವತ್ತಿಗೆ ಮುಕ್ತಾಯ ಆಗ್ಲಿ ಅಂತ ನಾನು ಈ ಊಟದಲ್ಲಿ ವಿಷ ಹಾಕಿ ನಿಮ್ಗೆ ಕೆಲಸ ಮಾಡ್ಬಿಟ್ಟೆ ಅಮ್ಮ. ಸೂರ್ಯ ಚಂದ್ರನಿರೋದನಂತ ತಾಯಿಯೊಬ್ಬಳು ತಾನೆತ್ತ ಮಕ್ಕಳನ್ನು ಸಾಕಲಾರದೆ ಸಾಕಿ ಕೊಂದಳೆಂಬ ಗೀತೆಗೆ ಕಾರಣವಾಗ್ಬಿಟ್ಟೆಲ್ಲಮ್ಮ. ಅಮ್ಮ ಯಾಕಮ್ಮ ಇಂಥ ಕೆಲಸ ಮಾಡಿದೆ? ಹೌದಮ್ಮ, ನೀನ್ ಬಾಯ್ ಬಿಟ್ಟು ಹೇಳಿದ್ರೆ ವಿಷ ಏನು ಹೊಲವಲ್ಲೇ ಕುಡಿತಿದ್ವಿ. ಆದ್ರೆ ಕೆಲ್ಸ ಮಾಡ್ಬಿಟ್ಟೆ ಅಮ್ಮ ಅಮ್ಮ, ನೀನೊಂದು ಮಾತು ಹೇಳಿದ್ರೆ ವಿಷ ನಾವೇ ಕುಡಿತೀವಲ್ಲಮ್ಮ. ನೀನ್ ಯಾಕಮ್ಮ ನಿನ್ ಕೈಯಾರೆ ವಿಷ ಕೊಟ್ಟೆ ನಮ್ಗೆ? ಹಾಗಾದ್ರೆ ನಿಮ್ಮನ್ನ ಮಾತ್ರ ಸಾಯಿಸಿ ನಾನು ಈ ಭೂಮಿ ಮೇಲೆ ಬದುಕಿರ್ತೀನಿ ಅನ್ಕೊಂಡಿದ್ರೆ ಇಲ್ಲ ಮಕ್ಕಳ, ಇಲ್ಲ ನಿಮ್ ಜೊತೆ ಅಮ್ಮ ಅಮ್ಮ ದೇವ್ರೇ, ಅಮ್ಮ ಅಮ್ಮ ಉರಿತಾ ಇದೆಯಮ್ಮ. ಅಮ್ಮ ಉರಿತಾ ಇದೆ. ಅಣ್ಣ 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 ಕಾರಣದ ನನಗೆ ಅಣ್ಣ. ಹುಟ್ಟಿದ್ದಕ್ಕೆ ತುತ್ತಾಯ್ತಾ ಇದೆಯೇನಮ್ಮ? ಅಣ್ಣ ತಡೆಯಕ್ಕಾಗ್ತಿಲ್ಲ ಅಣ್ಣ. ಮುಂದಿನ ಜನ್ಮ ಅಂತ ಇದ್ರೆ ನಿನ್ನೊಟ್ಟಲ್ಲಿ ನಿನ್ನ ಮಗನಾಗಿ ಹುಟ್ಟಿ ನನ್ನ ಋಣ ತೀರಿಸ್ತಿ ಕಡೆ. ಅಣ್ಣ ನಾನ್ ಬದುಕಲ್ಲ ಅಣ್ಣ. ಅಣ್ಣ ಅಕ್ಕ ನಾನ್ ಬದುಕಲ್ಲ. ಅಮ್ಮ ನಾನ್ ಬದುಕಲ್ಲ ಅಮ್ಮ. ಅಮ್ಮ ನಾನ್ ಬದುಕಲ್ಲ ಅಮ್ಮ. ಅಣ್ಣ ಅಣ್ಣ ನಾನೇ ಆ ಅಣ್ಣ ಅಮ್ಮ ನನ್ನ ಕೈಯಲ್ಲಿ ಹೊಟ್ಟೆ ಹೊರೆ ಕಡಿಯಕ್ಕಾಗ್ತಾ ಇಲ್ಲ ಅಮ್ಮ. ರುಚಿ. ಬೇಡಮ್ಮ. ಬೇಡ. ಬೇಡ ಕಣೆ. ನಿನ್ನ ಕಾಲು ಹಿಡ್ದು ಬೇಡ್ಕೊಂಡಿದ್ದಾರೆ. ನನ್ನ ಬಿಟ್ಟು ಹೋಗ್ಬೇಡ ರುಚಿ. ಈ ಕುಳ್ಳು ಹಣ್ಣು
ಸಿಕ್ಕೋದಿಲ್ಲ ಜನ್ಮ ಅಂತಿದ್ರೆ ನಿನ್ ತಂಗಿಯಾಗಿ ಹುಟ್ಬಂದು ಅವ್ರಿಗೆ ಬೆಳಕಾಗಿರ್ತೀನಣ್ಣ. ತಾಳಲಾರದಮ್ಮ, ತಾಳಲಾರೆ. ನನ್ನ ತಂಗಿಯರ ಮರಣದ ನೋವನ್ನು ತಾಳಲಾರೆನಮ್ಮ. ಅಮ್ಮ, ನನ್ನ ಕಣ್ಣೋಗಿದ್ದಕ್ಕೆ ನನಗೆ ಇವತ್ತು ಸಂತೋಷವಾಗಿದೆ ಅಮ್ಮ. ಆ ದೇವರು ನನ್ನ ತಂಗಿಯರ ಮರಣದ ನೋವನ್ನು ನೋಡಬಾರ್ದಂತ ನನ್ನ ಕಣ್ಣು ಕಿತ್ಕೊಂಡ್ಬಿಟ್ಟಿದ್ದಾನಮ್ಮ. ನಿಜವಾಗಿ ಆ ದೇವರ ಕರುಣಾಮಯಮ್ಮ, ಕರುಣಾಮಯ ಅಮ್ಮ. ರಾಣಿನೂ ಸತ್ತು, ರುದ್ದಿನೂ ನನ್ನ ಬಿಟ್ಟು ಹೋದ್ಲು. ಈಗ ಉಳ್ದಿರೋದು ನಾನು, ನೀನು ಇಬ್ರೇ ಅಮ್ಮ. ನಮ್ಮಿಬ್ರಲ್ಲಿ ಮೊದಲು ಸಾಯೋರು ಯಾರಮ್ಮ? ನನ್ನ ಮಕ್ಕಳ 3 ಮಕ್ಕಳ ಸಾವು ನನ್ನ ಕಣ್ಣಾರೆ ನೋಡಕ್ಕಾಗಲ್ಲ. ನನ್ನಂತ ಪಾಪಿ ತಾಯಿ ಯಾವ ಮಕ್ಕಳಿಗೂ ಸಿಗದೆ ಇರ್ಲಿ ಕಣ್ಣ. ನನ್ನ ತಪ್ಪಿಗೆ ಭಗವಂತ, ಅಯ್ಯೋ ಭಗವಂತ ನನ್ನ ಕ್ಷಮಿಸ್ಬಿಡುತ್ತೆ, ನನ್ನ ಕ್ಷಮಿಸ್ಬಿಡು. ಕೈ ಕೊಡೋನ್ ಮೇಲೆ ಕರುಣೆ ತೋರ್ಸಮ್ಮ. ಮಕ್ಕಳೇ, ಕಿಂಚಿತ ಕರುಣೆ ನನ್ನ ಕ್ಷಮಿಸ್ಬಿಡು. ನನ್ನ ಮಕ್ಕಳನ್ನ ನನ್ನ ಕೈಯಾರ, ಅಯ್ಯೋ ನನ್ನ ಕ್ಷಮಿಸ್ಬಿಡ್ರ. ಸತೀಶ, ನನಗೂ ಯಾಕೋ ಹೊಟ್ಟೆ ತುಂಬಾ ಹೊಡಿತಿದೆ ಕಣೋ. ಹಾಗೆಲ್ಲ ಮಾತಾಡ್ಬೇಡ. ಕ್ಷಮಿಸ್ಬಿಡು ಸತೀಶ. ನಾನ್ ಸತ್ ಮೇಲೆ ನಿನ್ ಸಾಯಮ್ಮ. ಹಾಗೆಲ್ಲ ಮಾತಾಡ್ಬೇಡ. ಏನಂದ್ರೆ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ನಿಮ್ ಜಾಗಕ್ಕೆ ಬರ್ತಾ ಇದ್ದೀನ್ರಿ. ನಾವು ಎಲ್ರು ಅಲ್ಲೇ ಸುಖವಾಗಿರೋಣ. ಈ ಭೂಮಿ ಮೇಲೆ ಕೆಟ್ಟ ಜನಗಳ ಹತ್ರ ಬದುಕೋದಕ್ಕೆ ಇಷ್ಟ ಇಲ್ಲ. ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನ್ರಿ. ಸತೀಶ, ಅಮ್ಮ, ಮಾನವ
ಬಂದಿದ್ದೀನಿ ಕಣೆ ಕಣ್ಬಿಡೆ ಒಂದೇ ಒಂದ್ಸಲ ಅಣ್ಣ ಅನ್ಬಿಡೆ ಶ್ರುತಿ ಮಾತಾಡಮ್ಮ ಮಾತಾಡು ಕಂದ ಮಾತಾಡಮ್ಮ ಅಮ್ಮ ಅಮ್ಮ ಈ ಪಾಪಿ ಮಗ ಬಂದಿದ್ದೀನಮ್ಮ ಕಣ್ಬಿಡಮ್ಮ ಒಂದೇ ಒಂದ್ಸಲ ಮಗ ಅಂತ ಹೇಳಮ್ಮ ಅಮ್ಮ ಈ ಪಾಪಿನ ಬೇಕಾರಿ ಮಾಡಿ ಒಬ್ಬೊಬ್ರಾಗಿ ಎಲ್ಲ ಹೊರಟೆ ಹೋದ್ರ ದೇವ್ರೇ ಎಂತ ಜನ್ಮಪ್ಪ ನನ್ನದು ತಂದೆ ತಾಯಿ ತಂಗಿಯರನ್ನು ಕಳ್ಕೊಂಡ್ರು ಜಗ್ಗದೆ ಕುಗ್ಗದೆ ನಿಂತಿರುವ ಇದಕ್ಕೆ ಧಿಕ್ಕಾರವಿರಲ್ಲಪ್ಪ ತಾಳಲಾರೆದಮ್ಮ ತಾಳಲಾರೆ ಈ ಪ್ರಾಣ ಸಂಕಟವನ್ನ ತಾಳಲಾರೆ ನೀನು ಪ್ರಾಣ ಹೋಗ್ತಾ ಇದೆ ಶಕ್ತಿ ಹುಡುಕ್ತಾ ಇದೆ ಯಾರಾದ್ರೂ ಒಂದೇ ಒಂದ್ ದೊಡ್ಡ ಬಾಯಿ ನೀರು ಬಿಡ್ರಪ್ಪ ಒಂದೇ ಒಂದ್ ದೊಡ್ಡ ಬಾಯಿ ನೀರು ಬಿಡ್ರಪ್ಪ ನೀರು 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 ಸತೀಶ ಏನಾಯ್ತಾ ಸತೀಶ ಯಾಕೋ ಏನಾಯ್ತು ನಿಮ್ಮನ್ನೆಲ್ಲಿ ಅಂತ ಹುಡ್ಕೋದು ತಿರುಪತಿ ನಮ್ಮ ಜೀವಿತ ಅವಧಿಯಲ್ಲಿ ಏನಾಗಬಾರ್ದಾಗಿತ್ತು ಅದೇ ಆಗೋಯ್ತು ತಿರುಪತಿ ಅದೇ ಆಗೋಯ್ತು ಕಣೋ ನಿಮ್ಮ ಸಾಹುಕಾರ ಮುಂದೆ ನಮ್ಮಂತವರ ಬಾಳು ಬೀದಿ ಆಗೋಯ್ತು ಕಣೋ ಬೀದಿ. ಸತೀಶ ಯಾಕೋ ಏನೇನೋ ಮಾತಾಡ್ತಿದ್ಯಾ ಏನಾಯ್ತು ಇವ್ರೆಲ್ಲ ಯಾಕೋ ಈಗ ಮಲಗಿದ್ದಾರೆ ಇಲ್ಲ ತಿರುಪತಿ ಮಲಗಿಲ್ಲ ಇವರೆಲ್ಲ ಶಾಶ್ವತ ಚಿರನಿದ್ರೆ ಜಾರಿದ ಕಣೋ ನಿಜನೇ ಹೇಳ್ತಾ ಇದೀನಿ ತಿರುಪತಿ ಈ ಭೂಮಿ ಋಣ ತೀರಿಸಿ ಈ ಸಮಾಜಕ್ಕೆ ಎದರಿ ನಾವೆಲ್ಲ ವೀಸಾ ತಗೋಬಿಟ್ಟಿದ್ದೀವಿ ಕಣೋ ಸತೀಶ ಏನ್ ಕೆಲಸ ಮಾಡ್ಕೊಂಡ್ಬಿಟ್ರು ಬಾರೋ ಬಸ್ ಆಸ್ಪತ್ರೆ ಹೋಗೋಣ ಬಾರೋ ನೀನು ಅಪ್ಪನ ಉಳಿಸ್ಕೊತಿ ಬಾರೋ ತಿರುಪತಿ ಇಲ್ಲ ನನ್ನ ಸಾವು ನಿಶ್ಚಯ ಆಗೋಗಿದೆ ಕಣೋ ಸಾಯುವ ಅಂಚಿನಲ್ಲಿರುವ ನಾನು ಸಾಯುವಾಗ ದಿಕ್ಕಿಲ್ಲದ ಎಣಗಳಾಗಿ ಸಾಯ್ತೀವೇನೋ ಅನ್ಕೋಬಿಟ್ಟಿದೆ ನೀನು ಸರಿಯಾದ ಸಮಯಕ್ಕೆ ಬಂದಿದೀಯಾ ತಿರುಪತಿ ಈ ಕುರುಡನ ಮೇಲೆ ಏನಾದ್ರೂ ಕಿಂಚಿತ್ತು ಕರುಣೆ ಇದ್ರೆ ನೀನು ಕೈ ಹೋಗೋದ್ ಬೇಡ್ಕೋತೀನಿ ನಾನೊಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತೀನೋ ಸತೀಶ ಒಂದೇ 100 ಮಾತು ಕೇಳ ನಡೆಸ್ಕೊಡ್ತೀನಿ ನಾನು ಬಂದಿದ್ದೆ ನಿಮ್ಮನ್ನೆಲ್ಲ ನಿಮ್ಮ ಆಸ್ತಿ ಮನೆಗೆ ವಾರಸ್ದಾರ ಮಾಡೋಕೆ ಕಣೋ ಅಷ್ಟಲ್ಲೇ ದುಡುಕ್ಬಿಟ್ಟಿದ್ದೀರಲ್ಲ ಅದೇನ್ ಹೇಳೋ ನನ್ನ ಪ್ರಾಣ ಒತ್ತೆಟ್ಟಾರು ನಡೆಸ್ಕೊಡ್ತೀನಿ ಅದೇನ್ ಹೇಳೋ ತಿರುಪತಿ ನಾನು ಸತ್ ಮೇಲೆ ನಾವೆಲ್ಲ ಬೀದಿ ಹೆಣಗಳಾಗಿ ಮಾಡ್ದೆ ನಾಯಿನರಿಗಳು ನಮ್ಮನ್ನ ಕಿತ್ತು ತಿನ್ನು ಆಗ್ಬಿಡ್ದೆ ನಮ್ಮನ್ನೆಲ್ಲ ಎಲ್ಲಾದ್ರೂ ಒಂದ್ ಕಡೆ ಅಂತ್ಯ ಸಂಸ್ಕಾರ ಮಾಡ್ಬಿಡೋ ಇದೊಂದೇ ಕಣೋ ನಿನ್ನ ಹತ್ರ ನಾನು ಕೇಳ್ಕೊಳ್ಳೋದು ಸತೀಶ ಈಗಲೂ ಕಾಲ ಮಿಂಚಲ ಬಾರೋ ನಿನ್ನ ಅಪ್ಪನಾದ್ರೂ ಉಳಿಸ್ಕೊಂಡಿ ಬಾರೋ ತಿರುಪತಿ ದೀಪ ಹಾರುವಾಗ ಪ್ರಜ್ವಲಿಸುವಂತೆ ಸಾವಿನ ಅಂಚಲ್ಲಿರುವ ನಾನು ಶಕ್ತಿ ತುಂಬಿ ಮಾತಾಡ್ತಾ ಕಣೋ ಅಲ್ಲೋಡೋ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ತಂಗಿಯರು ಬಾ ಮಗನೇ ಬಾ ಅಣ್ಣ ಅಂತ ಕೈ ಬೀಸಿ
ಬರ್ತಾ ಇದಾರೆ ಕಣೋ ಅಪ್ಪ. ನಾ ಬರ್ತಾ ಇದ್ದೀನಪ್ಪ ಅಪ್ಪ, ನಾ ಬರ್ತಾ ಇದ್ದೀನಪ್ಪ. ಶ್ರುತಿ, ನಾ ಬರ್ತಾ ಇದ್ದೀನಿ ಕಡೆ. ರಾಣಿ ಕಂದ, ಸತೀಶ, ಸತೀಶ, ಕೊನೆಗೂ ಈ ದರಿದ್ರ ಸಮಾಜಕ್ಕೆ ಎದುರಿ ಶ್ರೀಮಂತರ ಅಟ್ಟಹಾಸಕ್ಕೆ ಎದುರಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದೇನೋ. ಇನ್ನು ಕೇವಲ ಒಂದೇ ಒಂದು ಗಂಟೆ ಮುಂಚಿತವಾಗಿ ಬಂದಿದ್ರೆ ನಿಮ್ಮನ್ನ ಎಲ್ರೂ ಉಳಿಸ್ಕೋಬೋದಾಗಿತ್ತಲ್ಲ. ಅಷ್ಟರಲ್ಲಿ ಆ ವಿಧಿ ನಿಮ್ಮ ಮಾಲ್ನ ಚೆಲ್ಲಾಟ ಆಡ್ಬಿಡ್ತು ಸತೀಶ, ಚೆಲ್ಲಾಟ ಆಡ್ಬಿಡ್ತು. ಮಿಸ್ಟರ್ ಪಶುಪತಿ, ಬನ್ನಿಲಿ. ಸರ್, ಏನ್ ತಿರುಪ್ತಿ ಅವ್ರೆ, ಏನ್ ಸರ್ ಇದು? ಕೊನೆಗೂ ರಾಜಾರಾಮನ ಸಂಸಾರ ಅನಾಥವಾಗಿ ಬಿದ್ದೈತಲ್ಲ ಸರ್. ಇವತ್ತು ಈ ಅನಾಥ ಹೆಣಗಳಿಗೆ ಯಾರು ದಿಕ್ಕು ಸ್ವಾಮಿ? ಇಲ್ಲ ಪಶುಪತಿ, ಇವರು ಅನಾಥ ಹೆಣಗಳು ಆಗ್ಬಾರ್ದು ಅಂತಾನೆ ನೀನ್ ಕರೆದಿದ್ದು. ನೋಡು, ಆ ಸಂತೋಷ್ ಎಲ್ಲೋ ಪೇಟಲ್ಲಿ ಇದ್ದಾನಂತೆ. ನೀನ್ ಈಗ್ಲೇ ಹೋಗಿ ಅವನ್ನೆಲ್ಲ ಎದುರು ಹುಡಿಕೊಂಡ್ ಕರ್ಕೊಂಬ. ಅಷ್ಟರಲ್ಲಿ ಇವ್ರನ್ನೆಲ್ಲ ಸ್ಮಶಾನಕ್ಕೆ ಸಾಕ್ಷಿ ನಾನು ನೀನ್ ಬರೋ ದಾರಿನೇ ಕಾಯ್ತಾ ಇರ್ತೀನಿ. ಓಕೆ ಸರ್, ಆ ಪಾಪಿ ಎಲ್ಲೆದ್ರು ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ಹಗ್ಲು ರಾತ್ರಿ ಹೀಗೆ ನನ್ನ ನೋಡ್ಕೊಳ್ತಾ ಇದ್ರೆ ಅಷ್ಟೇ. ಪ್ರೀತಿಯ ನಲ್ಲೆಗೆ ಒಲುಮೆಯಲ್ಲಿ ಇನ್ನೇನೆ ಸುಖವೇ ನಿಜವಾದ ಪ್ರೇಮ ಸಂಗೀತ. ಅಂತ ಪ್ರಿಯತಮಗೆ ಸವಿಯಾದ ಸಿಹಿಯೊಂದಿಗೆ ಕೊಡಬೇಕೊಂದು ಮುತ್ತು. ಬೇಸ್ ಸಂತೋಷ್, ಬೇಸ್. ಮುತ್ತು ಕೊಡೋರು ಮಗಳು ಬಂದಾಗ ತುತ್ತು ಕೊಟ್ಟರ ಅಕ್ಕ ಸುಡ್ಗಾಡ್ ಕಳ್ಸಿದ ಮಹಾ ಆದರ್ಶ ತವರಿನ ತಮ್ಮ ನೀನು. ನಾಲ್ಗಿನ ಬಿಗಿಡ್ದು ಮಾತಾಡು ಪಶುಪತಿ. ಸಂತೋಷ್, ನನ್ಗೆ ನಾಲ್ಗೆನಾರು ಇದೆ, ನಿನ್ನಾಗೆ ನಾಲ್ಗೆನ ಎಕ್ಕಡ ಮಾಡ್ಕೊಂಡಿಲ್ಲ ನಾನು. ಯಾರ ನೀನು? ಯಾಕೆ ಮೈಕ್ ಬಂದಾಗೆಲ್ಲ ಮಾತಾಡ್ತಾ ಇದ್ಯಾ? ಆಹಾ, ಮಹಾತಾಯಿ ಗಜ್ಗೌರಿ, ಯಾವ ಗಳಿಗೆಲಿ ರಾಜಾರಾಮಣ್ಣನ ಸಂಸಾರಕ್ಕೆ ಬಲಗಾಲಾಯ್ಕ ಬಂದು ಅವ್ರ ಮನೇನೆ ಸುಟ್ಟು ಬೂದಿ ಮಾಡ್ಬಿಟ್ಟಲ್ಲಮ್ಮ. ನಿನ್ನಂತ ಮಹಾತಾಯಿಂದರು ಒಂದ್ ಊರ್ಗೆ ಇಬ್ರಾಳಿದ್ರೆ ಆ ಊರ ಸ್ಮಶಾನಗಳಲ್ಲಿ ಸಂದೇಹನೇ ಇಲ್ಲ. ನನಗೆ ಒಂದು ಅರ್ಥ ಹೋಗ್ತಾಳ ಪಶುಪತಿ. ನಿನ್ನಗೆ ಯಾಕೋ ಅರ್ಥ ಆಗುತ್ತೆ. ಅಟ್ಟ ಹತ್ತಿರ ಮೇಲೆ ಏನಿವದೆಯೋ ಪುಣ್ಯ ಪುರುಷ ನೀನು. ಪಾಪಿ ಪಾಪಿ, ನಿನ್ನೆ ಶಾರದಮ್ಮ ನಿನ್ನೆ ಮಗ ಅಂತ ತಿಳ್ಕೊಂಡು ಬೆಳೆಸಿದ್ರಲ್ಲ. ಏನೋ ಅವ್ರು ಇವತ್ತು ದಿಕ್ಕಿಲ್ಲ ಅನಾಥ ಆಗೋ ಕಾರಣ ತವರಿನ ತಮ್ಮ, ತವರಿನ ತಮ್ಮ. ನಮ್ಮ ಮಾವನ ಬಾಯಿಗೆ ಮೃತ್ಯುವಾದನೆ. ಅಕ್ಕ ಬಂದು ಕೇಳಿದ ತಕ್ಷಣ ಅವಳು ಕೇಳಿದ ಹಣನ ಕೊಟ್ಟು ಕಳಿಸಿಕೊಟ್ಟಿದ್ದಾರೆ. ಹಣ ಕೊಟ್ಟವ್ರ? ಯಾವ ನಾಯಿನ ಹಣ ಕೊಟ್ಟವ್ರು ಅಂತ ಹೇಳಿದವ್ರು ನಿಮ್ಗೆ? ನೀವೇನಾದ್ರೂ ಹಂಗ ಹಣ ಕೊಟ್ಟಿದ್ರೆ ರಾಜಾರಾಮನ ಮನೆ ಬಡ್ಡಿ ಬಸಪ್ಪನ ಪಾಲಾಯ್ತಿರ್ಲ ಕಣೋ. ತಮ್ಮ ಮಕ್ಳು ಓದಿಸ್ತೀನಿ, ನಿನ್ನೆ ಮಗ ಅಂತ ತಿಳ್ಕೊಂಡ್ ಓದಿಸ್ತಾರಲ್ಲ, ನೀನ್ ಓದ್ಸಕ್ಕೆ ಅಂತ ಬಡ್ಡಿ ಬಸಪ್ಪನ ಹತ್ರ ಸಾಲ ಮಾಡಿ ರಾಮಣ್ಣ ಹುಚ್ಚಿಡಿದ್ರು, ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ರು ಕಣೋ. ರಾಜಾರಾಮಣ್ಣ ಸಾವಿಗೆ ಕಾರಣ ತವರಿನ ತಮ್ಮ, ತವರಿನ ತಮ್ಮ. ಮಾವ ತೀರೋದ್ರೆ ನನ್ಗೆ ಗೊತ್ತೇ ಇರಲ್ಲ ಪಶುಪತಿ. ಸಂಗೀತ, ಅಕ್ಕ ಬಂದಾಗ ನೀನು ಅಕ್ಕನಿಗೆ ಹಣ ಕೊಡಿಲ್ವಾ? ಅದು 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 ರೀ, ಅದು ಏನು ಆಗ್ಲಿಲ್ಲಮ್ಮ ಮಹಾತಾಯಿ. ಶಾರದಮ್ಮ ಮನೆಗೆ ಬಂದಳ, ಬಾಯಿಗೆ ಬಂದಂಗ್ ಬೈದಿನಿ ಮಣ್ಣ ನೀನು ಮನೆಯಿಂದ ಆಚೆ ತಳ್ಬಿಟ್ರಿ.
ಇದು ನಿಜನ ಪಶುಪತಿ? ನಮ್ಮ ಮನೆ ದೇವ್ರ ಮೇಲೆ ನಿಜ ಸಂತೋಷ್. ನಾನೆಂತ ನೀಜನಾದೆ, ಕಣ್ಣಿದ್ದು ಕೂಡನಾದೆ. ಇವರ ಮಾತನ್ನು ನಂಬಿ ನನ್ನ ಅಕ್ಕ ಸುಖವಾಗಿದ್ದಾಳೆ ಅಂತ ಅನ್ಕೊಂಡೆ. ಮನೆಯಲ್ಲಿ ನೀನ್ ಇಂಥ ಮನೆಯಾಳ ಕೆಲಸ ಮಾಡೋದಕ್ಕೆ ನಾನು ಏನೇ ನಿನ್ ದ್ರೋಹ ಮಾಡಿದ್ದೆ? ಓ ಅದ್ಕೇನು ನಾನು ಊರಿಗೆ ಹೋಗ್ತೀನಿ ಅಂದ್ರೆ ನನ್ಗೆ ಏನೇನು ಹೇಳಿ ನನ್ನ ತಲೆ ಕೆಡ್ತಿದೆ. ನೀನೆಲ್ಲಿ ನಿನ್ನ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ವಯ್ಯಾರದಿಂದ ತಡೆದುಬಿಟ್ಟೆ. ಅಕ್ಕ ಬಂದು ನೀನ್ ಮನೆಗೆ ಬೈದಾಗ, ನೀನು ಮನೆಯಿಂದ ಆಚೆ ತಳ್ಳಿದಾಗ ಅದೆಷ್ಟು ನೋವು ಅನುಭವಿಸಿರ್ಬೇಕು. ಈ ನಿನ್ನ ಅನಿಷ್ಟ ಮುಖ ನಾನು ತೋರಿಸ್ಬೇಡ, ತೊಲಗೆ. ಇರ್ತಾ ಇದೆ ನನ್ನ ತಂಗಿನ ಮನೆ ಬಿಟ್ಟು ಹೋಗೋದಕ್ಕೆ ನಿನ್ಗೇನು ಅಧಿಕಾರ ಇದೆ? ಈ ಮನೆ ಮಾತ್ರ ಆಗಿರ್ಲಿ. ಬಾರೋ ಮನೆ ಮುರುಗ್ ಮಾವ, ನೀನೆಂತ ಗೋಮುಖ ವ್ಯಾಘ್ರ ಅಂತ ನನ್ಗೆ ಈಗ ಗೊತ್ತಾಯ್ತು. ಏನು ನಿಮ್ಮ ಮನೆಯ ಅಳಿಯ ಅಂತ ನನ್ನ ಅಕ್ಕನೇ ಸಂಸಾರನೇ ನೀನು ನಿನ್ನ ತಂಗಿ ಸೇರಿ ನಾಶ ಮಾಡ್ಬಿಟ್ರಿ. ಯಾರ ಗೋಮುಖ ವ್ಯಾಘ್ರ? ನನ್ನ ಮನೆಗೆ ಇಟ್ಕೊಂಡು ನನ್ನ ಎದು ಮಾಡೋಷ್ಟು ಸೊಕ್ಕೇನ ನಿನ್ಗೆ? ನೀನು ನನ್ನ ತಂಗಿನ ಮದ್ವೆ ಆಗಿದ್ದಿದ್ರೆ ಭಿಕ್ಷೆ ನಿಮ್ಮ ಅಕ್ಕನ ತರ ಭಿಕ್ಷೆ ಬರಬೇಕಾಗಿತ್ತು. ಈಗ ಹೇಳ್ತೀನಿ ಕೇಳು, ನೀ ತಿದ್ದ ಅನ್ನ ನಂದು, ನೀನ್ ಹಾಕೊಂಡಿರೋ ಬಟ್ಟೆ ಕೂಡ ನಂದು, ನೀನ್ ಹಾಕೊಂಡಿರೋ ಚಪ್ಪಲಿ ಕೂಡ ನಂದೆ. ಗುಳಗರಿ, ನಿನ್ನ ಸ್ವಾರ್ಥ ಹಂಗಿನ ಅರಮನೆಗಿಂತ ನನ್ನ ಅಕ್ಕರೆ ಗುಡಿಸಲೇ ನನಗೆ ಸಿರಿ ಮನೆ ಕಣ. ಏನು ನಿನ್ನ ತಂಗಿನ ಪ್ರೀತಿ ಮಾಡಿದ ತಪ್ಪಿಗೆ ನಿಮ್ ಮನೆಯಲ್ಲಿ ನೀನು ವಿನಃ ಯಾವ ನಾಯಿ ಬೇಕು ನಿನ್ನ ಆಸ್ತಿ ಅಂತಸ್ತು? ನೋಡಿ, ದಯವಿಟ್ಟು ನಾನ್ ನಮ್ಮ ಅಣ್ಣನ ಮಾತು ಕೇಳ್ಕೊಂಡು ತಪ್ಪು ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡ್ರಿ. ಛೇ! ನಾಯಿ ನೀನ್ಗೋಸ್ಕರ ನಮ್ಮಕ್ಕ ಬಾವ ಶ್ರುತಿಗೆ ಮೋಸ ಮಾಡಿ ಬಂದೆ. ಆದ್ರೆ ನೀನು ನನಗೆ ಸರಿಯಾದ ಪಾಠನೆ ಕಲಿಸ್ದೆ. ಇನ್ನು ಈ ದೇವದ ಮನೆಯಲ್ಲಿ ನೀನು ನಿಮ್ಮಣ್ಣ ಸವಾಗಿ ಮೆರೆದಾಡಿ ನಾನಂತೂ ಇರೋದಿಲ್ಲ. ಸಂತೋಷ್, ಈಗ ನಿನ್ಕ ಮಾತಾಡ್ಕೊಂಡು ನಿನ್ಕೊಳಕ್ಕೆ ಟೈಮ್ ಇಲ್ಲ ಕಣ. ಬಟ್ ನಿಮ್ಮ ಅಕ್ಕ ಶ್ರುತಿ ಸತೀಶ ರಾಣಿ ಬಡತನ ತಾಳ್ನಾರೆ ವಿಷ ತಗೋಬಿಟ್ಟಿದ್ದಾರೆ ಕಣ. ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾರೆ. ಇದು ನಿಜನಾ ಪಶುಪತಿ? ನಮ್ಮ ಮನೆ ಧರ್ಮಗೂ ನಿಜ ಸರ್. ಈ ಬಾವಿನ ಬಿಟ್ಟು ಹೊಟ್ಟೋದಕ್ಕ ಈ ನಿನ್ನ ದುರಂತ ಸಾವಿಗೆ ನಾನೇ ಕಾಣಲಾದಕ್ಕ, ನಾನೇ ಕಾಣಲಾದೆ. ಅಯ್ಯೋ ಅಕ್ಕ, ಮಾಡ್ಕೊ ಸಂತೋಷ್. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಮಾಡ್ಬೇಕಾದ ಕೆಲಸ ಬೇಜಾನಿದೆ, ನಡಿ ಹೋಗೋಣ. ಎಲ್ಲ ನಮ್ದಾರಿನೇ ಕಾಯ್ತಾ ಇದ್ದಾರೆ. ಯಾವ ಮುಖ ಒತ್ತು ಬರಲ್ಲಪ್ಪ ಪಶುಪತಿ. ನಾನು ಮಾಡಿದ ನೀಚ ಕೆಲ್ಸಕ್ಕೆ ಊರಿನ ಜನ ನನ್ನ ಸುಮ್ಮನೆ ಬಿಡ್ತಾರೇನೋ? ದರಿದ್ರೆ ನೀನು ನಿಮ್ಮಣ್ಣ ಮಾಡಿರೋ ನೀಚ ಕೆಲ್ಸಕ್ಕೆ ನನ್ನ ಅಕ್ಕನ ಸಂಸಾರವೇ ನಾಶವಾಗಾಯ್ತು. ನನ್ನ ಅಕ್ಕನ ಸಾವಿಗೆ ಕಾಣಲಾದ ನೀನು ಬದುಕಿರಬಾರ್ದು. ನಿನ್ನನ್ನು ಕೊಂದು ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಮನೆ ಮುಡುಕ್ ಬಿಡರಿ. ಒಂದು ಮಾತು ಹೆಚ್ಚಿಗೆ ಆದ್ರೆ ನಿನ್ನ ತಲೆ ಸರಿಯೋದಿಲ್ಲ ಜೋಕೆ. ಸಂತೋಷ್, ಮೂರ್ಖರ ಜೊತೆ ಹೊಡೆದಾಡೋದೊಂದೇ ಸಗಣಿ ಜೊತೆ ಸ್ನೇಹ ಮಾಡ್ದಂಗೆ. ಬಾರೆ ಹೋಗೋಣ. ನಡಿಯಪ್ಪ ನಡಿ. ಅಕ್ಕ ಬರ್ತಾ ಇದೀನಿ, ಅಕ್ಕ ಬರ್ತಾ ಇದೀನಿ ಅಕ್ಕ. ಅಕ್ಕ ಸಂಗೀತ, ಸಂಗೀತ ಇದಾನಮ್ಮ. ಅಯ್ಯೋ ದೇವ್ರೆ, ಸೆಕ್ಯೂರಿಟಿ ಡಾಕ್ಟ್ರಿ ಕರ್ಕೊಂಬರೋ. ಬಿಟ್ಟು ಓಟೋದಕ್ಕ. ಅಕ್ಕ ಅಕ್ಕ, ಅಯ್ಯೋ ಅಕ್ಕ, ಈ ಪಾಪಿ ಮಗನ ನೋಡ್ಬಾರ್ದಂತ ಈ ಜಗತ್ತಲ್ಲಿ ಬಿಟ್ಟು ಹೊರಟೋದಕ್ಕ. ಅಕ್ಕ ಅಕ್ಕ ಅಕ್ಕ, ಹೊಟ್ಟೆಲಿ ಹುಟ್ಟಿದ ಮಗನನ್ನು ಬಿಟ್ಟು ಈ ಒಳ ಹುಟ್ಟಿದ ತವರಿನ ತಮ್ಮನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡಿ ದೊಡ್ಡ ಮನುಷ್ಯನಾಗಿ ಮಾಡಿದೆ. ಆದರೆ ನಾನು ನಿನಗೆ ಕೊಟ್ಟ ಹುಡುಗರು ಏನು ಗೊತ್ತಕ್ಕ? ಏನು ಗೊತ್ತಕ್ಕ? ಈ ನಿನ್ನ ದುರಂತ ಸಾವು ಕಣಕ್ಕ, ದುರಂತ ಸಾವು. ಯಾವ ದೇವರು ನನ್ನ
ಕ್ಷಮಿಸಲ್ಲ ಅಕ್ಕ, ಕ್ಷಮಿಸಲ್ಲ. ರಾಣಿ ಕಂದ, ರಾಣಿ ಪಾಪಿ ಮಗನ ಒಂದ್ಸರಿ ನೋಡಮ್ಮ, ಈ ಪಾಪಿ ಮಾವನ ಮಗನ. ರಾಣಿ ಅಮ್ಮ ವಿಷ ಉಳಿದಾಗ ಅದೆಷ್ಟು ನೋವು ಅನುಭವಿಸಿದೆ ಕಂದ. ಆ ನೋವು ನನ್ನ ಸುಮ್ಮನೆ ಬಿಡಲಮ್ಮ, ಸುಮ್ಮನೆ ಬಿಡಲ ಮಾಮ. ಫೋನ್ ತಗಬಾ, ವಾಯ್ ತಗಬಾ, ಲಂಗ ತಗಬಾ ಅಂತಿದ್ದಲ್ಲಮ್ಮ. ಆ ನಿನ್ನ ಪುಟ್ಟ ಆಸೆನು ಈಡೇರ್ಸಕ್ಕಾಗಿಲ್ಲಮ್ಮ ಈ ಮಾವಿ ಬಾಬಿ ಮಾವಗಲಿ. ಅಯ್ಯೋ ಗಂಧ, ರಾಣಿ, ಶ್ರುತಿ, ಶ್ರುತಿ, ನಾನು ನಿನ್ನೆ ಸರಿ ಮೋಸ ಮಾಡಿದ್ಗೆ ನಾನು ಸರಿಯಾದ ಪಾಠನೆ ಕಲ್ತಮ್ಮ, ಸರಿಯಾದ ಪಾಠನೆ ಕಲ್ತೆ. ಶ್ರುತಿ, ಅಯ್ಯೋ ಶ್ರುತಿ, ಶ್ರುತಿ, ಸತೀಶ, ಸತೀಶ, ಎಷ್ಟು ಸುಖವಾಗಿ ಮಲಗಿದೆಯೋ, ಯಾರ ತೊಂದರೆಯೂ ಇಲ್ಲದೆ, ಯಾರ ಕಷ್ಟವೂ ಇಲ್ಲದೆ ಎಷ್ಟು ಚಿರ ನಿದ್ರೆ ಮಾಡ್ತಾ ಮಲಗಿದೆಯಲ್ಲೋ ಸತೀಶ. ಹೊಟ್ಟೆಲೆ ಜೊತೆಲೆ ಇದ್ವಿ, ಜೊತೆಲೆ ಬೆಳೆದಿವಿ, ಜೊತೆಲೆ ಊಟ ಮಾಡಿದ್ವಿ. ಆದ್ರೆ ಹೋಗುವಾಗ ಈ ಪಾಪಿನ ಬಿಟ್ಟು ಹೊರಟೋದನು ಸತೀಶ, ಸತೀಶ. ಅಯ್ಯೋ ಸತೀಶ, ಅಯ್ಯೋ ಸಂತೋಷ, ಸಮಾಧಾನ ಮಾಡ್ಕೊಳ್ಳೋ. ಇವಾಗ ಎಷ್ಟೊತ್ತು ಪ್ರಯತ್ನ ಇಲ್ಲ ಕಣ. ಇಷ್ಟು ದಿನ ಅವರು ನೀನ್ ಬರೋದನ್ನೇ ನಿಂದಾರಿನೇ ಕಾದ್ರು, ನೀನ್ ಬರ್ಲಿಲ್ಲ. ಈಗ ನಂಬಿಸ್ತಾ ಇದ್ಯಾ, ಅವರು ನಮ್ ಯಾರಿಗೆ ದೂರ ಹೊಂಟೋಗ್ತಾರೆ ಕಣ. ಸಮಾಧಾನ ಮಾಡ್ಕೊಳ್ಳೋ. ಇಲ್ಲದಿರ್ದೇ ಇಲ್ಲ, ಈ ಪಾಪಿ ಕೈಗಳಿಂದ ನನ್ನ ಹೃದಯಕ್ಕೆ ಬೆಂಕಿ ಇಡಲಾರಪ್ಪ, ಬೆಂಕಿ ಇಡಲಾರೆ. ಅಕ್ಕ, ಅಕ್ಕ, ಸಮಾಧಾನ ಮಾಡ್ಕೊಳ್ಳೋ. ನನಗೆ ಯಾವ ಆಸ್ತಿ ಅಂತಸ್ತು ಅಧಿಕಾರ ಇದ್ಯಾವುದು ನನ್ಗೆ ಬೇಡಕ್ಕ. ಈ ತವರಿಗೆ ನನ್ನ ಅಕ್ಕ ಬೇಕಕ್ಕ, ನನ್ನ ಅಕ್ಕ ಬೇಕು. ನೀನಿಲ್ಲದ ಜಗತ್ತು. ಸಂತೋಷ್, ಸಮಾಧಾನ ಮಾಡ್ಕೊಳ್ಳೋ. ಸಂತೋಷ್, ಶಾವಣ್ಣಲ್ಲಿ ಯಾರನ್ನು ಬಿಟ್ಟಿದ್ದಲ್ಲ ಕಣೋ. ಬಾರೋ, ನೀ ಮಾವ ಬಂದಾಗಂತೂ ಬರ್ಲಿಲ್ಲ. ಈಗ ನಾವು ಒಂದಲ್ಲ ಒಂದಿನ ಸಾಯ್ಲೇಬೇಕಣ. ಇಲ್ಲ, ನಾನು ಬದುಕೋದಿಲ್ಲ. ನನ್ನ ಅಕ್ಕ ಇಲ್ಲದ ಜಗತ್ತು ನನಗೆ ಶೂನ್ಯ. ನನ್ನ ತಂದೆ ತಾಯಿನ ಕಳ್ಕೊಂಡಾಗ ನಾನು ದಬಳಿ ಆಗಿಲ್ಲ, ಆದ್ರೆ ನನ್ನ ಅಕ್ಕನ ಕಳ್ಕೊಂಡು ನಾ ಪೂರ್ಣ ದಬಳಿ ಆದೆ. ಇಲ್ಲ, ನನ್ನ ಅಕ್ಕನ ಇಲ್ಲ, ನನ್ ಬಿಡಿ, ನಾನು ಬಿದ್ದು ಸಾಯ್ತೀನಿ. ಬೇಡ ಸಂತೋಷ್, ಇಲ್ಲ, ಇಲ್ಲ ಬಿಡಿ. ನನ್ನ ಅಕ್ಕನ ನಾನು ಮಾಡಿರೋ ದ್ರೋಹಕ್ಕೆ ನನ್ನ ಅಕ್ಕನ ಚಿತೆಗೆ ಬಿದ್ದು ಪ್ರಾಯಚಿತ ಪಡ್ಕೋತೀನಿ. ಬಿಡಿ. ಬೇಡ ಸಂತೋಷ್, ಸಮಾಧಾನ ಅಯ್ಯೋ, ನಿಮ್ ಮಕ್ಕಳ ಜೊತೆ ಬಿದ್ದು ಪ್ರಾಯಶ್ಚಿತ ಮಾಡ್ಕೋತ್ಯ. ಚಂದ್ಬಿಟ್ಟೆ ನಾಚಿಕೆ ಆಗಲ್ವೇನೋ? ಒಬ್ಬ ಅಕ್ಕ ತನ್ನ ತಮ್ಮನ್ನ ಮಗನಿಗಿಂತ ಹೆಚ್ಚಾಗಿ ಸಾಕುತ್ತಲ್ಲೋ, ಅದಕ್ಕೆ ನೀ ಕೊಟ್ಟ ಬಹುಮಾನ ಏನು? ಈ ದಾರುಣ ಸಾವು ಕಣೋ, ಸಾವು. ಒಬ್ಬ ಹೆಣ್ಣು ಮಗಳು ಮದುವೆಯಾಗಿ ತನ್ನ ಗಂಡನ ಮೇಲೆ ಎಷ್ಟೇ ಸುಖವಾಗಿದ್ರು ಅವ್ರು ಬೇಡ್ಕೊಳ್ಳೋದು ಒಂದೇ, ತವ್ರ ಮನೆ ಚೆನ್ನಾಗಿರ್ಲಿ, ನಮ್ಮ ಅಣ್ಣನ ಮಕ್ಕಳು ಚೆನ್ನಾಗಿರ್ಲಿ, ತವ್ರ ಮನೆ ಹುಕ್ಕಲಿ ಅಂತ. ಆದ್ರೆ ನಿನ್ನಂತ ಪಾಪಿ ತಮ್ಮಂದಿರು ಹುಟ್ಟಿ ಅವ್ರ ಬಾಳನ್ನ ನಾಶ ಮಾಡ್ಬಿಡ್ತಾ ಇದ್ದೀರಿ ಕಣೋ, ನಾಶ ಮಾಡ್ಬಿಡ್ತಾ ಇದ್ದೀರಿ. ಒಬ್ಬ ನಿಜವಾದ ಹೆಣ್ಣು ಮಗಳಿಗೆ ಅಪ್ಪನ ಮನೆಯಲ್ಲಿ ಆಸ್ತಿ ಬೇಕಿಲ್ಲ ಕಂಡ್ರು, ಅಂತಸ್ತು ಬೇಕಿಲ್ಲ ಕಂಡ್ರು. ಗೌರಿ ಹಬ್ಬದಲ್ಲೇ ನೀವು ಕರೆದುಕೊಡೋ ಒಂದೇ ಒಂದು ಬಾಗಿನ ಅವ್ರ ಮನೆ ಕಾಪಾಡುತ್ತೆ ಕಣೋ. ತಾಯಿ ಎತ್ತರವೇ ತಮ್ಮನ್ನ ಹೆಚ್ಚು ಎತ್ತಾಡ್ಸೋಳು ಅಕ್ಕ ಕಣೋ. ತನ್ನ ಮಗನ ರೀತಿ ಕಾಪಾಡ್ತಾಳೆ ಅಕ್ಕ. ಅಂತ ಅಕ್ಕನಿಗೆ ಎಂತ ಸಾಕೊಟ್ಟು ಮುತ್ತು ಕೊಡೋಳು ಬಕ್ಕಲು ಬಂದಾಗ ತುತ್ತು ಕೊಟ್ಟ ಅಕ್ಕನ ಮಾರ್ಸ್ಬಿಟ್ರಲ್ಲೋ. ಇದು ನಿನ್ನೊಬ್ಬರ ಕಥೆಯಲ್ಲ. ದಯವಿಟ್ಟು ಯಾವ ಮನೇಲಿ ಹೆಣ್ಣು ಮಕ್ಕಳು ಸಾಪ ಆಗ್ತಾರೆ ತನ್ನ ತನ್ನವರಿಗೆ ಆ ತವ್ರ ಮನೆ ಉದ್ಧಾರ ಆಗಲ್ಲ. ತನ್ನ ಹೊಂದಿಗೆ ಹುಟ್ಟಿದ ಅಕ್ಕ ತಂಗಿರಿಗೆ ಕಣ್ಣೀರು ಹಾಕ್ಸ್ಬೇಡಿ,
ಕಣ್ಣೀರ್ ಹಾಕ್ಸಿದ್ರೆ ಇದೇ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಬರುತ್ತೆ. ಸಾವು ಯಾರನ್ನು ಬಿಟ್ಟದ್ದಲ್ಲ. ಇವತ್ತು ನೀನು ಅಕ್ಕನ ಜೊತೆ ಸತ್ತೋದ್ರೆ ಈ ತವರಿನ ತಮ್ಮ ಅನ್ನೋ ಕೃತಿಗೆ ಅವಮಾನ ಆಗುತ್ತೆ. ನೀನ್ ಬದುಕು, ನಿಮ್ಮ ಅಕ್ಕನ ಹೆಸರಲ್ಲಿ ದಾನ ಧರ್ಮ ಮಾಡು. ಆಗ ಬಡವರ ಬಾಯಲ್ಲಿ ಬರೋ ಆ ಉನ್ಮಾದದ ಸಂತೋಷದ ಕೂಗು ನಿಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಕೊಡುತ್ತೆ. ಸಾಯೋರಿಂದ ಎಲ್ಲರೂ ಸಾಯೋಗಿದ್ರೆ ಪ್ರಪಂಚದಲ್ಲಿ ಜನವೇ ಇರ್ತಿರ್ಲಿಲ್ಲ. ಬದುಕಿ ನಿಮ್ಮ ಅಕ್ಕನ ಹೆಸರಲ್ಲಿ ಪುಣ್ಯ ಮಾಡು. ಬಾ, ನಿನ್ನ ಅಕ್ಕನ ಜೊತೆಗೆ ಬೆಂಕಿ ಇಡು. ತವರಿನ ತಮ್ಮ ಅನ್ನೋ ಈ ನಾಟಕ ಮುಕ್ತಾಯ. ಬಂಧುಗಳೇ, ಇವ್ರು ಯಾರು ವೃತ್ತಿರಂಗಿ ಬಂದಿರಲ್ಲ, ನಿಮ್ಮ ಮಕ್ಕಳೇ, ನಿಮ್ಮ ಅಣ್ದಿರೆ. ಬೆಳಿಗ್ಗೆ ಎದ್ದು ಹೊಲ ಒತ್ತಿ ನಾಟ್ಯ ಹಾಸ್ಕೊಂಡು ಮಣ್ಣು ನೋಡ್ಕೊಂಡಿರೋರೆ. ಆ ಒಂದು ಟೈಮಲ್ಲಿ ತಮ್ಮ ಕೈಲಾದಷ್ಟು ಮಟ್ಟಿಗೆ ನಾಟಕನ ಕಲಿತು ಒಳ್ಳೆ ಟೈಮಲ್ಲಿ ಕೊಟ್ಟವ್ರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ತಪ್ಪು ನಾಟಕ ಅಂದ್ರೆ ಸಣ್ಣ ಪುಟ್ಟ ತಪ್ಪು ಆಗಿರ್ಬೋದು. ಆ ತಪ್ಪನ್ನ ಕ್ಷಮಿಸಿ, ನಮ್ಮ ಹುಡುಗರು ಯಾವುದೇ ತಪ್ಪು ಮಾಡ್ತಾರೆ ಅದನ್ನ ಕ್ಷಮಿಸಿ ಒಳ್ಳೇದನ್ನ ಮಾತ್ರ ಸ್ವೀಕರಿಸಿ. ಆಗ ನಿಮಗೂ ಆನಂದ, ರಾತ್ರಿ ಇಡೀ ಆಡೋದಕ್ಕೆ ನಮಗೂ ಆನಂದ. ಈ ಒಂದು ಕೃತಿಯೊಂದಿಗೆ ತವರಿನ ತಮ್ಮ ಎನ್ನುವ ನಾಟಕ ಮುಕ್ತಾಯ. ಬಂದ್ರು ಎಲ್ಲ ಪಾತ್ರಧಾರಿಗಳು ಬನ್ನಿ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾರಂಭನ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಸಿಕೊಟ್ಟಿದ್ದೀರಿ. ಈ ಒಂದು ಸಮಾರಂಭ ಒಂದು ಕಲೆ ಪ್ರೋತ್ಸಾಹ ಮೂಡಿ ಬರಬೇಕಾದ್ರೆ ನಿಮ್ಮ ಎಲ್ಲರ ಸಹಕಾರ ಮತ್ತು ಸಂಪೂರ್ಣವಾದಂತ ಈ ನಾಟಕವನ್ನು ಕಲಾವಿದರಿಗೆ ಜೀವವನ್ನು ತುಂಬಿ ಅವರ ಪ್ರಾಣವನ್ನು ಒತ್ತೆ ಇಟ್ಟು ಅವರ ಜೀವನವನ್ನು ದಾರಿಯಾಗಿ ಎಳೆದಿದ್ದಾರೆ. ಆ ಕಲೆ ಇವತ್ತು ಬೇಬಿ ಗ್ರಾಮದಲ್ಲಿ ತುಂಬಿ ತುಳಿತಾ ಇದೆ ಕೇಳ್ತಾರೆ. ಹಾಗೆ ಜೋರಾದ ಚಪ್ಪಾಳೆ ಗುರುಗಳಿಗೆ, ಜೋರಾದ ಚಪ್ಪಾಳೆಯ ಮೂಲಕ ಹಲೋ ಸಂತೋಷಣ ಆಡಲು ಸ್ಫೂರ್ತಿ ಕಾರಣರಾದಂತಹ ನಮ್ಮ ಸ್ಟೇಜ್ ಮೇಲೆ ಕೂತಿರುವಂತಹ ಎಲ್ಲಾ ಸ್ಟೇಜ್ ಮ್ಯಾನೇಜರ್ಗೆ, ಪ್ಯಾಕೇಜ್ ಮ್ಯಾನೇಜರ್ಗಳಿಗೆ ನಮ್ಮ ಕಡೆಯಿಂದ ತುಂಬಿರುವ ಧನ್ಯವಾದಗಳು. ತಿಲಕೈತರೆ ಸ್ವರ್ಗವು ಸಿಗದು, ವಿಭೂತಿ ಬೆಳೆದರ ಕೈಲಾಸ ಬರದು. ಇಟ್ಟ ಗಂಧ ಬೂದಿ ನಾಮ, ಬಟ್ಟ ಕಟ್ಟಲು ನಿರ್ನಾಮ. ಹೂವಲ್ಲಿ ಯಾವುದು ಹುಚ್ಚಪ್ಪ, ಮನದಲ್ಲಿ ಮೇಲಾಗುವುದು. ಹುಟ್ಟಿ ಸಾಯುವ ಹಾಳು ಮನ್ನ ಮಂಥನ ಮಧ್ಯ ಕೀಳಾಗು ಮೇಲಾಗುವುದು. ಕೀಳಾಗು ಮೇಲಾಗುವುದು, ಕೀಳಾಗು ಮೇಲಾಗುವುದು.
ಬೀಸುವ ತಂಗಾಳಿಯಲ್ಲ ನಿನ್ನ ಉಲ್ಲಾಸಕ್ಕೆ ಆನಂದದ ಸುಮಬೆಲ್ಲ ನಿನ್ನ ಸಂತೋಷಕ್ಕೆ ಹಿರಿಯ ಕವಿಯ ಪಾಡನಾಡ ನಿನ್ನ ಸಂಚಾರವೇ ಶಬರಿಮಲೆಯ ಯಾತ್ರೆ ಮಾತ್ರ ನನ್ನ ಮನದ ಶುದ್ಧಿಗೆ ಹರಿಯು ಹರನು ಸೇರಿ ಹರಗೆ ತಂದ ಬಂದನೆ